ಪ್ರೈಸ್ ದಿ ಲಾರ್ಡ್. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮನ್ನೆಲ್ಲರನ್ನು ದೇವರು ಒಂದುಗೂಡಿಸಿದ್ದಾನೆ. ಆತನೊಂದೇ ಹೃದಯದ ಆಶೆ, ಆತನ ಯಾವಾಗಲೂ ಆರಾಧನೆ ಮಾಡಬೇಕೆಂಬುದು ನಾವು ನೋಡ್ತೇವೆ. ಆತನ ಅಗಾಪ್ಯವಾದ ಪ್ರೀತಿ, ಅಗಮ್ಯವಾದ ಪ್ರೀತಿ, ಆ ಕಲ್ವಾರಿ ಶಿಲುಬೆಯಲ್ಲಿ ನಮಗೋಸ್ಕರ ಆತನು ಬಲಿದಾನವಾಗಿ ಆತನು ತ್ಯಾಗ ಮಾಡಿದ್ದಾನೆ. ನಾನು ನೋಡ್ತೇನೆ, ಒಬ್ಬನೇ ಮಗನನ್ನು ಈ ಲೋಕಕ್ಕೆ, ಇಡೀ ಪ್ರಪಂಚಕ್ಕೆ, ಅಖಂಡಕ್ಕೆ ಆತನು ತನ್ನ ತಂದೆ ತನ್ನ ಮಗನನ್ನು ಸಮರ್ಪಣೆ ಮಾಡಿಕೊಂಡು ಎಲ್ಲರ ಆ ಪಾಪಕ್ಕೋಸ್ಕರ, ಎಲ್ಲರ ಅವಿದ್ಯತೆಗೋಸ್ಕರ ತನ್ನ ದೇವರ ಮಗನನ್ನು ಈ ಲೋಕಕ್ಕೋಸ್ಕರ ಕುರಿಮರಿ ಪಾದದಲ್ಲಿ ಯಜ್ಞವಾಗಿ ಸಮರ್ಪಣೆ ಮಾಡಿದ್ದು, ಅದು ನಿಜವಾಗಿ ಆತನ ರಕ್ತದ ಮುಖಾಂತರ ಇವತ್ತು ನಮ್ಮನ್ನು ಶುದ್ಧೀಕರಿಸಲ್ಪಟ್ಟಿದೆ. ನಾವು ಆತನ ಸೊತ್ತುಗಳು, ಆತನ ಮಹಿಮೆಗೋಸ್ಕರ, ಆತನ ರಾಜ್ಯದ ವಿಸ್ತರಣೆಗೋಸ್ಕರ ದೇವರು ನಮ್ಮನ್ನು ಕರೆದಿರುವುದಾದರೆ ಈ ಸಮಯದಲ್ಲಿ ದೇವರ ಒಂದೇ ಇರದ ಆಶೆ, ಆತನ ನಾವು ಸ್ತುತಿ ಮಾಡಬೇಕು, ಆರಾಧನೆ ಮಾಡಬೇಕು. ನಾವು ಕೀರ್ತನೆ ಭಾಗದ ಪ್ರತಿಯೊಂದು ಕೀರ್ತನೆ ನೋಡ್ತೇವೆ. ದಾವೀದನು ಯಾವಾಗಲೂ ಆರಾಧಿಸುವಲ್ಲಿ ಮೊದಲನೇ ಸ್ಥಾನ. ಆತನು ಮೊದಲು ಆ ದೇವರನ್ನು ತನ್ನ ಎದುರಿನಲ್ಲಿ ಇಟ್ಟುಕೊಂಡದ್ದು ನೋಡ್ತೇವೆ. ಆಗಿರೋದೇ ಸಮಯದಲ್ಲಿ ನಾವು ಆತನ ಆರಾಧನೆಗೆ ಮುಂಚೆ ದೇವರ ವಾಕ್ಯದಲ್ಲಿ ಕೀರ್ತನೆ 51ನೇ ಕೀರ್ತನೆಯಲ್ಲಿ 10ನೇ ವಾಕ್ಯದ 11 ಮತ್ತು 13ನೇ ವಾಕ್ಯದ ಪ್ರಕಾರ ನಾವು ಓದುವುದಾದರೆ, ದೇವರೇ ನನ್ನಲ್ಲಿ ಶುದ್ಧ ಹೃದಯ ನಿರ್ಮಿಸು, ನನಗೆ ಸ್ಥಿರ ಚಿತ್ತವನ್ನು ಅನುಗ್ರಹಿಸು, ನನ್ನನ್ನು ನೂತನ ಪಡಿಸು. ನಿನ್ನ ಸಾನ್ನಿಧ್ಯ ನನ್ನನ್ನು ತಳ್ಳಬೇಡ, ನಿನ್ನ ಪರಿಶುದ್ಧಾತ್ಮನಿಂದ ನನ್ನನ್ನು ತೆಗೆಯಬೇಡ. ನಿನ್ನ ರಕ್ಷಣಾನಂದವನ್ನು ತಿರುಗಿ ಅನುಭವಿಸುವಂತೆ ಮಾಡು. ನನ್ನಲ್ಲಿ ಸಿದ್ಧ ಮನಸ್ಸು ಹುಟ್ಟಿಸಿ ನನಗೆ ಆದರಣಾಗಿರು. ಆಗ ನಿನ್ನ ಮಾರ್ಗಗಳನ್ನು ದ್ರೋಹಿಗಳಿಗೆ ಬೋಧಿಸುವನು, ಪಾಪಿಗಳು ನಿನ್ನ ಕಡೆಗೆ ತಿರುಗಿಕೊಳ್ಳುವರು. ದೇವರೇ ನನ್ನ ರಕ್ಷಣಕರ್ತನೇ, ಪ್ರಾಣ ಹತ್ಯದ ಅಪರಾಧವನ್ನು ಬಿಡಿಸು. ಆಗ ನನ್ನ ನಾಲಿಗೆಯು ಉತ್ಸಾಹಧ್ವನಿ ನಿನ್ನ ಸತ್ಯತೆಯನ್ನು ಕೊಂಡಾಡುವುದು. ಕರ್ತನೆ, ನನ್ನ ಬಾಯಿ ನಿನ್ನನ್ನು ಸ್ತೋತ್ರ ಮಾಡುವಂತೆ ನನ್ನ ತುಟಿಗಳನ್ನು ತೆರೆ ಮಾಡು. ನಿನಗೆ ಯಜ್ಞದಲ್ಲಿ ಅಪೇಕ್ಷೆ ಇಲ್ಲ, ಇದ್ದರೆ ಸಮರ್ಪಿಸುವೆನು. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯವು ನಮಗೆ, ದೇವರ ವಾಕ್ಯ ಹೇಳ್ತದೆ, ಆ ದಾವೀದನು ಒಂದು ಸಲ ಆ ತಪ್ಪು ಮಾಡಿದ, ಪಾಪ ಮಾಡಿದ, ಆ ದೇವರನ್ನು ಅಭಿಷೇಕವನ್ನು ಕಳೆದುಕೊಂಡ, ದೇವರ ಪ್ರಸನ್ನತೆಯನ್ನು ಕಳೆದುಕೊಂಡ. ಆಗ ದೇವರ ಹತ್ರ ಕೂಗುತ್ತಾನೆ, ದೇವರ ಹತ್ರ ಮೊರೆ ಇಡ್ತಾನೆ, ದೇವರೇ ನನಗೆ ಶುದ್ಧ ಹೃದಯ ನಿರ್ಮಿಸು, ನನಗೆ ಶುದ್ಧ ಮನಸ್ಸು ಕೊಡು. ಹೌದು, ನನಗೆ ಸ್ಥಿರ ಚಿತ್ತ, ನನ್ನ ಮನಸ್ಸು, ನನ್ನ ಆಲೋಚನೆ ಗೊಂದಲದಲ್ಲಿ ಉಂಟು, ನನ್ನ ಆ ಇಡೀ ಮೈಂಡ್ಗಳು ಆಚೆಚೆ ಹೋಗ್ತಾ ಉಂಟು. ನನಗೆ ಏಕಾಗ್ರತೆ ಕೊಡು, ನನಗೆ ಸ್ಥಿರ ಚಿತ್ತವನ್ನು ಅನುಗ್ರಹಿಸು, ನನಗೆ ನೂತನ ಪಡಿಸು. ಹೌದು, ಆತನು ಕೂಗುತ್ತಾನೆ. ಯಾವಾಗ ಒಂದು ಪಾಪವಾಗುತ್ತದೋ, ಯಾವಾಗ ಈ ಶರೀರದ ಸ್ವಭಾವದಲ್ಲಿ ನಾವು ಪಾಪಿಗಳಾಗಿ ಜೀವನ ಮಾಡ್ತೇವೋ, ಆಗ ದೇವರು ನಮ್ಮೊಟ್ಟಿಗೆ ಬರುವುದಿಲ್ಲ. ಯಾಕಂದ್ರೆ ದೇವರು ಪರಿಶುದ್ಧನ ದೇವರಾಗಿದ್ದಾನೆ. ಅದಕ್ಕೆ ದಾವೀದನಿಗೆ ಆತನಿಗೆ ತಿಳ್ಕೊಂಡನು. ಆದರೆ ತನ್ನ ಶರೀರದ ಸ್ವಭಾವದಲ್ಲಿ ಪಾಪದಲ್ಲಿ ಬಿದ್ದಾಗ ದೇವರ ಹತ್ರ ಪುನಃ ಆತನು ಮೊರೆ ಇಡುತ್ತಾನೆ, ದೇವರೇ ನನಗೆ ನೀನು ಬೇಕು, ದೇವರು ನನಗೆ ನೀನು ಬೇಕು, ನೀನಿಲ್ಲದೆ ನಾನು ಬದುಕುವುದಿಲ್ಲ, ನೀನಿಲ್ಲದೆ ನಾನು ಜೀವಿಸುವುದಿಲ್ಲ. ನನಗೆ ನನ್ನ ನೂತನ ಪಡಿಸು, ನನಗೆ ಹೊಸ ಮನಸ್ಸು ಕೊಡು, ನನಗೆ ಹೊಸ ಹೃದಯ ಕೊಡು, ನನಗೆ ಸ್ಥಿರಚಿತ್ತನ ಅನುಗ್ರಹಿಸು, ನನ್ನನ್ನು ನೀನು ಕಾಪಾಡೆಂಬುದು. ಹೌದು ಪ್ರಿಯರೇ, ಮನುಷ್ಯನು ಅನೇಕ ಬಲಹೀನತೆಗಳು ಬೀಳುತ್ತಾನೆ. ಆದರೆ ದೇವರು ಪ್ರೀತಿ ಸ್ವರೂಪನ ತಂದೆಯಾಗಿದ್ದಾನೆ. ನಾವು ದೇವರ ಹತ್ತಿರಕ್ಕೆ ಯಾವಾಗ ಬರ್ತೇವೋ, ದೇವರ ಹತ್ರ ಯಾವಾಗ ಪಶ್ಚಾತ್ತಾಪ ಪಡ್ತೇವೋ, ದೇವರ ಹತ್ರ ಯಾವಾಗ ತಗ್ಗಿಸಿಕೊಳ್ತೇವೋ, ಆಗ ದೇವರು ನಮ್ಮನ್ನು ಉನ್ನತಕ್ಕೆ ತರ್ತಾನೆ. ಪ್ರಿಯರೇ, ನೀವು ಈ ಯೂಟ್ಯೂಬ್ ಮುಖಾಂತರ ಅಥವಾ ಮಾಧ್ಯಮದ ಮುಖಾಂತರ ಯಾರದನ್ನು ನೋಡುತ್ತಿರಬಹುದು, ಅನೇಕ ಸಮಸ್ಯೆಗಳಲ್ಲಿ ಬಿದ್ದಿರಬಹುದು, ಅನೇಕ ರೀತಿಯ ವೇದನೆಯಲ್ಲಿ, ಹೌದು ನಾನು ಈ ತಪ್ಪು ಮಾಡಿದ್ದೇನೆ, ನನ್ನನ್ನು ಯಾರಾದರೂ ಕ್ಷಮಿಸ್ತಾರಾ, ಅಥವಾ ನಾನು ಈ ರೀತಿಯಲ್ಲಿ ನಡೆದುಕೊಂಡಿದ್ದೇನೆ, ನನ್ನನ್ನು ಯಾರಾದರೂ ಸರಿ ಮಾರ್ಗ ತರ್ತಾನೆ ಎಂಬುದು ಯೋಚನೆಗಳು ಬಂದಿರಬಹುದು. ಅದಕ್ಕೋಸ್ಕರ ಉತ್ತರ ಒಂದೇ, ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನ ಹತ್ತಿರ ಬರುವುದಾದರೆ, ಯೇಸುವನ್ನು ಹಿಂಬಾಲಿಸುವುದಾದರೆ, ಯೇಸುವನ್ನು ಪ್ರೀತಿಸುವುದಾದರೆ, ಯೇಸುವನ್ನು ಪರಿಪೂರ್ಣವಾಗಿ ಆರಾಧಿಸುವುದಾದರೆ, ಆತನ ಎಲ್ಲವನ್ನು ಮಾರ್ಪಡಿಸಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ಆಗದಕ್ಕೆ ದೇವರ ವಾಕ್ಯ ಹೇಳ್ತದೆ, ಕರ್ತನೇ ನನ್ನ ಬಾಯಿ ನಿನಗೆ ಸ್ತೋತ್ರ ಮಾಡುವಂತೆ ನನ್ನ ತುಟಿಗಳನ್ನು ತೆರೆ ಮಾಡು. ನಮ್ಮ ಬಾಯಿಯಲ್ಲಿ, ನಮ್ಮ ತುಟಿಗಳಲ್ಲಿ ಯಾವುದೇ ಈ ಲೋಕದ ಸಂಗತಿಯಲ್ಲ, ಈ ಲೋಕದ ಯಾವುದೇ ಸಂಗತಿಗಳನ್ನು ಮಾತನಾಡುವುದಲ್ಲ. ನಾವು ದೇವರನ್ನು ಸ್ತುತಿ, ದೇವರೆಷ್ಟೊಂದು ಒಳ್ಳೆಯವನಾಗಿದ್ದಾನೆ, ದೇವರ ಸ್ತುತಿಗೆ ಪಾತ್ರಕ್ಕೆ ಯೋಗ್ಯನೋ ದೇವರಾಗಿದ್ದಾನೆ. ನಾವು ಯಾವಾಗಲೂ ಆತನ ಘನಪಡಿಸುವುದಾದರೆ ಆಗ ದೇವರ ಮಹಿಮೆಯು ನಮ್ಮ ಮುಖಾಂತರ ಇಳಿದು ಬರ್ತದೆ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನಿನಗೆ ಯಜ್ಞದ ಅಪೇಕ್ಷೆ ಇಲ್ಲ, ಇದ್ದರೆ ಸಮರ್ಪಿಸುವೆನು. ಸರ್ವಾಂಗವಾಗಿ ಸಂತೋಷವಿಲ್ಲ, ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟ. ದೇವರಿಗೆ ಪರಿಪೂರ್ಣವಾಗಿ ಯಾರು ಶರಣಾಗ್ತಾರ, ಯಾರು ಕುಗ್ಗಿಸುತ್ತಾರೋ, ಯಾರು ದೀನರಾಗುತ್ತಾರೋ, ಯಾರು ತಗ್ಗಿಸಿಕೊಳ್ಳುತ್ತಾರೋ ಅವರನ್ನು ದೇವರು ಉನ್ನತವಾಗಿ ದೇವರ ಮೇಲಕ್ಕೆತ್ತಾನೆ. ಹೌದು ಪ್ರಿಯರೇ, ನಮ್ಮ ದೇವರಿಗೆ ಬೇಕು ವಿಧೇಯತೆಯ ಹೃದಯ.
ಆ ದೀನತೆ ಹೃದಯ, ಆ ತಗ್ಗಿಸುವಂಥ ಹೃದಯ. ಅದೇ ಕೀರ್ತನೆಕಾರನಾದ ದಾವೀದನು ಬರೆದು ನೋಡ್ತೇವೆ. ಆತನು ತಪ್ಪು ಮಾಡಿದಾಗ ಆತನು ಎಲ್ಲೂ ಓಡಲಿಲ್ಲ, ದೇವರ ಹತ್ತಿರ ಬರ್ತಾನೆ, ದೇವ್ರ ಹತ್ರ ಪ್ರಾರ್ಥಿಸ್ತಾನೆ. ದೇವ, ನನ್ನ ಕಣ್ಣೀರು, ನಾನು ತಪ್ಪು ಮಾಡಿದ್ದೇನೆ, ನಾನು ಪಾಪ ಮಾಡಿದ್ದೇನೆ, ನಾನು ತಾಯಿಯ ಗರ್ಭದಲ್ಲೇ ಹೌದು ನಾನು ಈ ಥರವಾಗಿ ಬಂದುಕೊಂಡು ನಿನಗೆ ನಾನು ಅವಿಧೇನಾಗಿದೆ ಎಂದು ಕೂಗುವಾಗ ಆ ಕೂಗು ದೇವರಿಗೆ ಮುಟ್ಟಿತು. ದೇವರು ಬದಲಾಯಿಸೋದು ನೋಡ್ತೇವೆ ಪ್ರಿಯರೇ. ಇವತ್ತು ನಿಮ್ಮ ಜೀವಿತ, ನಮ್ಮ ಜೀವಿತ ಬದಲಾಯಿಸಲು ಒಬ್ಬನೇ ಒಬ್ಬ ಶಕ್ತ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ಅದಕ್ಕೆ ಈ ಸಮಯದಲ್ಲಿ ನಾವು ಆರಾಧನೆಗೆ ಹೋಗ್ತಾ ಇದ್ದೇವೆ ಪ್ರಿಯರೇ. ನಾವು ಒಂದು ಕ್ಷಣ ಯೋಚನೆ ಮಾಡುವ, ಯೇಸುವನ್ನು ಬಿಟ್ಟು ನಾವು ಒಂದು ಕ್ಷಣ ಬದುಕಲಿಕ್ಕೆ ಸಾಧ್ಯ ಉಂಟಾ? ಯೇಸುವನ್ನು ಬಿಟ್ಟು ನಾವು ಉಸಿರಾಡಲಿಕ್ಕೆ ಸಾಧ್ಯ ಉಂಟಾ? ಯೇಸುವನ್ನು ಬಿಟ್ಟು ಈ ಲೋಕದಲ್ಲಿ ನಾವು ಸಂಚಾರ ಮಾಡಲಿಕ್ಕೆ ಸಾಧ್ಯ ಉಂಟಾ? ಯೇಸುವನ್ನು ಬಿಟ್ಟು ನಾವು ಒಂದು ರಾತ್ರಿ ನಿದ್ರೆ ಮಾಡಲಿಕ್ಕೆ ಸಾಧ್ಯ ಉಂಟಾ? ಇಲ್ಲ ಪ್ರಿಯರೇ, ಆತ ನಿದ್ರೆ ಮಾತ್ರ ಎಲ್ಲ, ಆತ ನಿದ್ರೆ ಮಾತ್ರ ಎಲ್ಲ. ಆತನನ್ನು ಆತುಕೊಂಡು ಆತನನ್ನು ಪರಿಪೂರ್ಣವಾಗಿ ನಮ್ಮನ್ನು ಒಪ್ಪಿಸಿಕೊಟ್ಟು ಈ ಸಮಯದಲ್ಲಿ ಆರಾಧನೆಗೆ ಹೋಗುವ. ಸ್ವರ್ಗೀಯ ನಮ್ಮ ತಂದೆ ದೇವರೇ, ಪರಿಶುದ್ಧಾತ್ಮನೇ, ನಾವು ವಾಕ್ಯವನ್ನು ಓದಿದ್ದೇವೆ. ನಮ್ಮಲ್ಲಿ ಶುದ್ಧ ಹೃದಯ ನಿರ್ಮಯಿಸು, ನನಗೆ ಸ್ಥಿರಚಿತ್ತವನ್ನು ಅನುಗ್ರಹಿಸು ದೇವ. ನನ್ನೆಲ್ಲ ಪಾಪಗಳನ್ನು ತೊಳೆದಾಕಿಕೊಂಡು ನಮ್ಮನ್ನು ಶುದ್ಧೀಕರಿಸಿ ಎಂಬುದು ಪವಿತ್ರಾತ್ಮನೇ. ನಿನಗೆ ಕುಗ್ಗಿದ ಮನಸ್ಸು ದೇವರಿಗೆ ಇಷ್ಟ. ಹೆಜ್ಜ ನಾವು ಕುಗ್ಗಿಕೊಂಡು ತಗ್ಗಿಸಿಕೊಂಡು ಯಥಾರ್ಥ ರೀತಿಯಲ್ಲಿ ನಾವು ಮೊರೆ ಇಡುತ್ತೇವೆ. ಪವಿತ್ರಾತ್ಮನೇ, ನಿನ್ನ ಸಾನ್ನಿಧ್ಯ ನಮಗೆ ಬೇಕು. ಪವಿತ್ರಾತ್ಮನೇ, ನಿನ್ನ ದರ್ಶನ ನಮಗೆ ಬೇಕು ಸ್ವಾಮಿ. ನಿನ್ನ ಮಹಿಮೆ ನಾವು ತುಂಬಲ್ಪಡಬೇಕು. ಪವಿತ್ರಾತ್ಮನೇ, ನೀನು ನಡೆಸು. ಪವಿತ್ರಾತ್ಮನೇ, ಈ ಆರಾಧನೆ ಪ್ರಾರಂಭದ ಕಡತನಕ್ಕೆ ಎಲ್ಲವನ್ನೇಶಿ ನಿಮ್ಮ ಕಾಳಿಗೆ ಒಪ್ಪಿಸಿಕೊಡ್ತೇವೆ. ನಮ್ಮ ನಡೆಸು, ಬಲಪಡಿಸು. ನೀನು ಮಹಿಮೆ ಒಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡೊಂದಿನ ತಂದೆ, ಆಮೆನ್. ಪ್ರೈಸ್ ದಿ ಲಾರ್ಡ್. ಕರ್ತನ ನಮಗೆ ಸ್ತೋತ್ರವಾಗಲಿ. ನಾವು ಈ ಸಮಯದಲ್ಲಿ ವಾಕ್ಯದಲ್ಲಿ ಉತ್ತೇಜನಗೊಳ್ಳುತ್ತಾ ನಾವು ಆತನನ್ನು ಹಾಡುವನ. ನಮ್ಮೆಲ್ಲ ಪಾಪಗಳನ್ನು ಕ್ಷಮಿಸಂತ ಎಲ್ಲ ನಾಮಕ್ಕಿಂತಲೂ ಅತಿ ಶ್ರೇಷ್ಠವುಳ್ಳ ನಾಮವಾಗಿದೆ. ಎಲ್ಲ ಕುರುಡರಿಗೆ, ಕುಂಟರಿಗೆ, ಎಲ್ಲರಿಗೂ ಬಿಡುಗಡೆ ಕೊಟ್ಟಂತ ಯೇಸುವಿನ ನಾಮವನ್ನು ಈ ಸಮಯದಲ್ಲಿ ನಾವು ಜಯಘೋಷ ಮಾಡ್ತಾ ಚಪ್ಪಾಳೆ ತಟ್ಟುತ್ತಾ ಆತನ ನಾಮವನ್ನು ಕೊಂಡಾಡೋಣ. ಆಮೆನ್. ಜೀಸಸ್. ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಹಲ್ಲೆಲೂಯಾ. ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಹುಡುಕಿ ಕರುಣೆಗೆ ಬಂದ ನಾಮ. ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಹುಡುಕಿ ಕರುಣೆಗೆ ಬಂದ ನಾಮ. ಪಾಪರಹಿತ ಜೀವಿತದ ಮಾದರಿಯ ತೋರಿಸಿ, ಪಾಪರಹಿತ ಜೀವಿತದ ಮಾದರಿಯ ತೋರಿಸಿ ಪರಿಶುದ್ಧ ಪುಣ್ಯ ನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಎಲ್ಲ ನಾಮಗಳಲ್ಲೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಎಲ್ಲ ನಾಮಗಳಲ್ಲೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ, ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ ಹರ್ಷದಿಂದ ಹಾಡುವ ನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಲೆಕ್ಕವಿಲ್ಲದಷ್ಟು ಪಾಪ ನನ್ನಿಂದ ತೆಗೆಯಲು ನನಗಾಗಿ ಬಂದ ನಾಮ. ಲೆಕ್ಕವಿಲ್ಲದಷ್ಟು ಪಾಪ ನನ್ನಿಂದ ತೆಗೆಯಲು ನನಗಾಗಿ ಬಂದ ನಾಮ. ಅನ್ಯನೆಂದು ತಳ್ಳದನ್ನ ಧನ್ಯನಾಗಿ ಮಾಡಲು ಬಂದ, ಅನ್ಯನೆಂದು ತಳ್ಳದನ್ನ ಧನ್ಯನಾಗಿ ಮಾಡಲು ಬಂದ ಪುಣ್ಯಾತ ಪುಣ್ಯ ನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಹಲ್ಲೆಲೂಯಾ. ಶ್ರೀ ಯೇಸು ನಾಮ
ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಭೂತಬಾಧಿತರಿಗೆ, ನಾನಾ ರೋಗಿಗಳಿಗೆ ಸ್ವಸ್ಥ ಮಾಡುವಂತ ನಾಮ. ಭೂತಬಾಧಿತರಿಗೆ, ನಾನಾ ರೋಗಿಗಳಿಗೆ ಸ್ವಸ್ಥ ಮಾಡುವಂತ ನಾಮ. ಕುರುಡರಿಗೂ ಕುಂಟರಿಗೂ ಕುಷ್ಠರೋಗಿಗಳಿಗೆಲ್ಲ, ಕುರುಡರಿಗೂ ಕುಂಟರಿಗೂ ಕುಷ್ಠರೋಗಿಗಳಿಗೆಲ್ಲ ಬಿಡುಗಡೆ ಕೊಡುವ ನಾಮ. ಹಲ್ಲೆಲೂಯ ಶ್ರೀ ಯೇಸು ನಾಮ, ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಹಲ್ಲೆಲೂಯ ಶ್ರೀ ಯೇಸು ನಾಮ, ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಎಲ್ಲ ನಾಮವಲ್ಲ ಮೇಲಾದ ನಾಮ, ಯೇಸುವಿನ ದಿವ್ಯ ನಾಮ. ಎಲ್ಲ ನಾಮದಲ್ಲೂ ಮೇಲಾದ ನಾಮ, ಯೇಸುವಿನ ದಿವ್ಯ ನಾಮ. ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ, ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ, ಹರ್ಷದಿಂದ ಹಾಡುವ ನಾಮ. ಹಲ್ಲೆಲೂಯ ಶ್ರೀ ಯೇಸು ನಾಮ, ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಹಲ್ಲೆಲೂಯ ಶ್ರೀ ಯೇಸು ನಾಮ, ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಹಲ್ಲೆಲೂಯ ಶ್ರೀ ಯೇಸು ನಾಮ, ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಹಲ್ಲೆಲೂಯ ಶ್ರೀ ಯೇಸು ನಾಮ, ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಹಲ್ಲೆಲೂಯ ಶ್ರೀ ಯೇಸು ನಾಮ, ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಯೇಸುವಿನಿಗೆ ಸ್ತೋತ್ರ ಸಲ್ಲಿಸುತ್ತೇವೆ ಕರ್ತನಪ್ಪ. ರಾಜ ಅತಿ ಶ್ರೇಷ್ಠವಳ ನಾಮ, ಅತಿ ಉನ್ನತವಳ ನಾಮವಾಗಿದೆ ಕರ್ತನಪ್ಪ. ಎಲ್ಲ ಕರ್ತನಪ್ಪ ಮೊನಕಲ್ಗಳು ಬಾಗಬೇಕು, ಎಲ್ಲ ನಾಲಿಗೆ ಒಪ್ಪುವಂತ ನಾಮವಾಗಿದೆ ಕರ್ತನ. ಭೂತ ಬಾಧಿತರಿಗೆ, ನಾನಾ ರೋಗಿಗಳಿಗೆ ಸ್ವಾಮಿ, ಕುರುಡರಿಗೆ ಕುಂಟ್ರಿಗೆ ಕರ್ತನಪ್ಪ ದೇವ ಸ್ವಸ್ಥ ಮಾಡಿ ಬಿಡುಗಡೆ ಮಾಡುವಂತ ನಾಮವಾಗಿದೆ ಕರ್ತನಪ್ಪ. ಇಡೀ ಭೂಲೋಕವನ್ನು ಸ್ವಾಮಿ ಸೃಷ್ಟಿ ಮಾಡಿಕೊಂಡು ಇಡೀ ಅಖಂಡವನ್ನು ಸ್ವಾಮಿ ದೇವ ನಿನ್ನ ಮಾತಿನ ಅನುಸಾರವಾಗಿ ಉಂಟು ಮಾಡಿದ ಅದು ನಾಮವಾಗಿದೆ ಸ್ವಾಮಿ, ಅದು ಯೇಸುವಿನ ನಾಮವಾಗಿದೆ ಕರ್ತನಪ್ಪ. ರಾಜ ನಿಮಗೆ ಮಹಿಮೆ ಉಂಟಾಗಲಿ ಕರ್ತನಪ್ಪ. ದೇವ ಬಿಡುಗಡೆ ಕೊಡಲು ಶಕ್ತನ ದೇವರು, ದೇವ ಮಹಿಮೆಯಾಗಿ ನಡೆಸಲು ನೀನು ಶಕ್ತನ ದೇವರು, ನೀನದಕ್ಕಾಗಿ ನನ್ನ ಸ್ತೋತ್ರ ಸಲ್ಲಿಸುತ್ತೇವೆ ಸ್ವಾಮಿ. ಹೋಲಿ ಸ್ಪಿರಿಟ್ ಜೀಸಸ್ ಲಾರ್ಡ್, ಥ್ಯಾಂಕ್ ಯು ಗಾಡ್. ಕರ್ತನ ನಿನಗೆ ಮಹಿಮೆ, ಪರಿಶುದ್ಧಾತ್ಮನೇ ನಿಮಗೆ ಮಹಿಮೆ ಸ್ವಾಮಿ. ಜೀಸಸ್ ಲಾರ್ಡ್, ಹಲ್ಲೆಲೂಯಾ. ಬಿಡುಗಡೆ ನಾಯಕ, ಜಯವನು ಕೊಡುವನು, ನನ್ನಲ್ಲಿ ಇರುವನು, ಎಂತ ಆನಂದ. ಬಿಡುಗಡೆ ನಾಯಕ, ಜಯವನು ಕೊಡುವನು, ನನ್ನಲ್ಲಿ ಇರುವನು, ಎಂತ ಆನಂದ. ಹಲ್ಲೆಲೂಯಾ ಆಮೆನ್, ಹಲ್ಲೆಲೂಯಾ ಆಮೆನ್, ಹಲ್ಲೆಲೂಯಾ ಆಮೆನ್, ಆಮೆನ್. ನಾನು ಆಡಿ ಹರ್ಷಿಸುವೆ, ಕುಣಿದಾಡಿ ಸ್ತುತಿಸಿ ನಲಿವೆ. ನಾನು ಆಡಿ ಹರ್ಷಿಸುವೆ, ಕುಣಿದಾಡಿ ಸ್ತುತಿಸಿ ನಲಿವೆ. ಎಲ್ಲೆಲ್ಲೂ ಓಡಿ ಸಾರುವೆ, ಎಲ್ಲೆಲ್ಲೂ ಓಡಿ ಸಾರುವೆ, ನನ್ನೇಸು ಜೀವಿಸುವ, ನನ್ನೇಸು ಜೀವಿಸುವ. ಬಿಡುಗಡೆ ನಾಯಕ, ಜಯವನ್ನು ಕೊಡುವನು, ನನ್ನಲ್ಲಿ ಇರುವನು, ಎಂತ ಆನಂದ. ಬಿಡುಗಡೆ ನಾಯಕ, ಜಯವನ್ನು ಕೊಡುವನು, ನನ್ನಲ್ಲಿ ಇರುವನು, ಎಂತ ಆನಂದ.
Hallelujah, Amen. Hallelujah, Amen. Hallelujah, Amen. Amen. ಆತನನ್ನ ಹುಡುಕಿ ಬಂದ, ಸಂತೈಸಿ ಅಪ್ಪಿಕೊಂಡ. ಆತನನ್ನ ಹುಡುಕಿ ಬಂದ, ಸಂತೈಸಿ ಅಪ್ಪಿಕೊಂಡ. ನನ್ನ ಪಾಪವೆಲ್ಲ ಅಳಿಸಿ, ನನ್ನ ಪಾಪವೆಲ್ಲ ಅಳಿಸಿ, ಹೊಸ ಸೃಷ್ಟಿಯಾಗಿಸಿದ, ಹೊಸ ಸೃಷ್ಟಿಯಾಗಿಸಿದ. ಬಿಡುಗಡೆ ನಾಯಕ, ಜಯವನ್ನು ಕೊಡುವನು, ನನ್ನಲ್ಲಿ ಇರುವನು. ಎಂತ ಆನಂದ, ಬಿಡುಗಡೆ ನಾಯಕ, ಜಯವನ್ನು ಕೊಡುವನು, ನನ್ನಲ್ಲಿ ಇರುವನು. ಎಂತ ಆನಂದ, ಬಿಡುಗಡೆ ನಾಯಕ, ಜಯವನ್ನು ಕೊಡುವನು, ನನ್ನಲ್ಲೇ ಇರುವನು. ಎಂತ ಆನಂದ, ಬಿಡುಗಡೆ ನಾಯಕ, ಜಯವನ್ನು ಕೊಡುವನು, ನನ್ನಲ್ಲೇ ಇರುವನು. ಎಂತ ಆನಂದ, ಎಂತ ಆನಂದ. ಹೋಲಿ ಸ್ಪಿರಿಟ್ ಜೀಸಸ್ ಲಾರ್ಡ್ ಕರ್ತನಪ್ಪ, ದೇವ ನೀನು ಬಿಡುಗಡೆ ಕೊಡುವ ನಾಯಕನಾಗಿದ್ದೆ ಕರ್ತನಪ್ಪ. ರಾಜ ಹೌದು ಸ್ವಾಮಿ, ನಾವಾಗಿ ಬಂದದ್ದಲ್ಲ, ನೀನು ನಮ್ಮನ್ನು ಪ್ರೀತಿಸಿಕೊಂಡು ಹೌದು ಕರ್ತನಪ್ಪ, ನಮ್ಮ ಜೀವಿತದಲ್ಲಿ ನಮ್ಮ ಸೇವೆಯಲ್ಲಿ ಪ್ರತಿಯೊಂದರಲ್ಲೂ ಸ್ವಾಮಿ ಅದ್ಭುತ ಮಾಡಿದಂತ ದೇವರಾಗಿದ್ದೆ ಕರ್ತನಪ್ಪ. ಅದಕ್ಕೋಸ್ಕರ ನಾವು ಹೇಳುತ್ತೇವೆ ಕರ್ತನಪ್ಪ, ಮಹಿಮೆ ಅರಸನ್ ಎಂಬುದು. ಯಾಕಂದ್ರೆ ಸ್ವಾಮಿ ನೀನು ಹಾಗೆ ಕರ್ತನಪ್ಪ, ತಂದೆಯ ಬಲಪಾಶಲ್ಲಿ ಇದ್ದುಕೊಂಡು ನಮಗೋಸ್ಕರ ವಿಜ್ಞಾಪನೆ ಮಾಡುವಂತ ದೇವರು ಇರುವುದಾದರೆ ಅದು ಯೇಸು ಕ್ರಿಸ್ತನು ಮಾತ್ರ. ಹೌದು ಸ್ವಾಮಿ, ನೀ ಹೇಳಿದೆ ಕರ್ತನಪ್ಪ, ನಾನು ನಿಮಗೊಂದು ಸಹಾಯಕನ ಕಳಿಸ್ತೇನೆ ಎಂಬುದು. ಆ ಪವಿತ್ರಾತ್ಮ ನಮಗೆ ಸಹಾಯಕನ ಕಳಿಸಿಕೊಂಡು ಇವತ್ತು ನಮ್ಮ ಎಲ್ಲ ಪ್ರತಿಯೊಂದು ಪ್ರಾರ್ಥನೆಗೆ ಸ್ವಾಮಿ, ಪ್ರತಿಯೊಂದು ಕಣ್ಣೀರಿಗೆ ಸ್ವಾಮಿ, ಪ್ರತಿಯೊಂದು ನಮ್ಮ ಮಾಡಿದ ಪ್ರಾರ್ಥನೆಗೆ ವಿಜ್ಞಾಪನೆಗಳಿಗೆ ನೀನು ಆ ತಂದೆ ಹತ್ರ ಸ್ವಾಮಿ ಪ್ರಾರ್ಥಿಸುವಂತ ದೇವರಾಗಿದೆ ಕರ್ತನಪ್ಪ. ದೇವದು ಸ್ವಾಮಿ, ಇವತ್ತು ನಮಗೋಸ್ಕರ ನೀನು ಬಡವನಾಗಿದ್ದಿ ಸ್ವಾಮಿ. ನಾವು ಐಶ್ವರ್ಯರಾಗಬೇಕು, ನಾವು ಸಂಪನ್ನರಾಗಬೇಕು, ನಾವು ಉನ್ನತಿಗೆ ಬರಬೇಕು, ನಾವು ಉದ್ಧಾರವನ್ನು ದೇವ ನೀನು ಬಯಸುವಂತ ದೇವರಾಗಿದ್ದಿ ಕರ್ತನಪ್ಪ. ನಮಗೆ ಪ್ರತಿ ಕ್ಷೇತ್ರದಲ್ಲೂ ಸ್ವಾಮಿ ದೇವ ನೀನು ಮಹಿಮೆ ಅರಸನಾಗಿ, ನೀನು ಮಹಿಮೆ ರಾಜನಾಗಿದ್ದುಕೊಂಡು ನಮ್ಮನ್ನು ಮುನ್ನಡೆಸುವಂತ ತಂದೆ ಆಗಿದ್ದಿ ಕರ್ತನಪ್ಪ. ಈ ಸಮಯದಲ್ಲಿ ಇನ್ನೊಂದಾರ್ತಿ ನಾವೆಲ್ಲ ಕಣ್ಣುಗಳನ್ನ ಮುಚ್ಚಿಕೊಳ್ಳುತ್ತಾ ಈ ಸಮಯದಲ್ಲಿ ನಮ್ಮನ್ನು ಪರಿಪೂರ್ಣ ಆತನಿಗೆ ಒಪ್ಪಿಸಿಕೊಡ್ತಾ, ಮಹಿಮೆ ಅರಸನೇ ನಿನ್ನನ್ನು ಆರಾಧಿಸನೆ ಎಂಬುದು ದೇವ ಅಂತರಾಳದಿಂದ ನಾವು ಆತನ ಆರಾಧನೆ ಮಾಡೋಣ ಸ್ವಾಮಿ. Thank you, God, Jesus, Lord, hallelujah. ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಮಹಿಮೆಯ ಅರಸನೇ ನಿನ್ನ ಆತ್ಮವೇ ಆರಾಧಿಸುವೆ, ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಯೇಸುವೇ ನಿನ್ನ ಸ್ತುತಿಸುವೆನು, ರಾಜನೇ ನಿನ್ನ ಆರಾಧಿಸುವೆನು. ಯೇಸುವೇ ನಿನ್ನ ಸ್ತುತಿಸುವೆನು, ರಾಜನೇ ನಿನ್ನ ಆರಾಧಿಸುವೆನು. ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ.
ಕೃಪೆಯಲ್ಲಿ ಐಶ್ವರ್ಯನೇ ನಿನ್ನನ್ನೇ ಆರಾಧಿಸುವೆ. ಸರ್ವವನ್ನು ಆಳುವವನೇ ನಿನ್ನನ್ನೇ ಆರಾಧಿಸುವೆ. ಕೃಪೆಯಲ್ಲಿ ಐಶ್ವರ್ಯನೇ ನಿನ್ನನ್ನೇ ಆರಾಧಿಸುವೆ. ಸರ್ವವನ್ನು ಆಳುವವನೇ ನಿನ್ನನ್ನೇ ಆರಾಧಿಸುವೆ. ನನ್ನಯ ರಕ್ಷಕನೇ ನಿನ್ನನ್ನೇ ಆರಾಧಿಸುವೆ. ನನ್ನಯ ಜೊತೆಗಾರನೇ ನಿನ್ನನ್ನೇ ಆರಾಧಿಸುವೆ. ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ನನ್ನಯ ರಕ್ಷಕನೇ ನಿನ್ನನ್ನೇ ಆರಾಧಿಸುವೆ. ನನ್ನಯ ಜೊತೆಗಾರನೇ ನಿನ್ನನ್ನೇ ಆರಾಧಿಸುವೆ. ನನ್ನಯ ರಕ್ಷಕನೇ ನಿನ್ನನ್ನೇ ಆರಾಧಿಸುವೆ. ನನ್ನಯ ಜೊತೆಗಾರನೇ ನಿನ್ನನ್ನೇ ಆರಾಧಿಸುವೆ. ನನ್ನಯ ರಕ್ಷಕನೇ ನಿನ್ನನ್ನೇ ಆರಾಧಿಸುವೆ. ನನ್ನಯ ಜೊತೆಗಾರನೇ ನಿನ್ನನ್ನೇ ಆರಾಧಿಸುವೆ. ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಉನ್ನತ ದೇವನೇ ನಿನ್ನನ್ನೇ ಆರಾಧಿಸುವೆ. ಪರಿಶುದ್ಧ ದೇವನೇ ನಿನ್ನನ್ನೇ ಆರಾಧಿಸುವೆ. ಉನ್ನತ ದೇವನೇ ನಿನ್ನನ್ನೇ ಆರಾಧಿಸುವೆ. ಪರಿಶುದ್ಧ ದೇವನೇ ನಿನ್ನನ್ನೇ ಆರಾಧಿಸುವೆ. ಪಾಪದಿಂದ ಬಿಡಿಸಿರುವೆ. ನಿನ್ನನ್ನೇ ಆರಾಧಿಸುವೆ. ಪರಿಶುದ್ಧ ಮಾಡಿರುವೆ. ನಿನ್ನನ್ನೇ ಆರಾಧಿಸುವೆ. ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಇಕ್ಕಟ್ಟಲ್ಲಿ ಸಹಾಯಕನೇ ನಿನ್ನನ್ನೇ ಆರಾಧಿಸುವೆ. ಕಷ್ಟದಲ್ಲಿ ವಿಮೋಚಕನೇ ನಿನ್ನನ್ನೇ ಆರಾಧಿಸುವೆ. ಇಕ್ಕಟ್ಟಲ್ಲಿ ಸಹಾಯಕನೇ ನಿನ್ನನ್ನೇ ಆರಾಧಿಸುವೆ. ಕಷ್ಟದಲ್ಲಿ ವಿಮೋಚಕನೇ
ನಿನ್ನನ್ನೇ ಆರಾಧಿಸುವೆ. ನಂದಾಳ ಜಯವೋ ನೀನೇ, ನಿನ್ನನ್ನೇ ಆರಾಧಿಸುವೆ. ನಂದಾಳ ಬಲವೋ ನೀನೇ, ನಿನ್ನನ್ನೇ ಆರಾಧಿಸುವೆ. ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಕೃಪೆಯಲ್ಲಿ ಐಶ್ವರ್ಯನೇ ನಿನ್ನನ್ನೇ ಆರಾಧಿಸುವೆ. ಕಷ್ಟವನ್ನು ಆಳುವವನೇ ನಿನ್ನನ್ನೇ ಆರಾಧಿಸುವೆ. ಕೃಪೆಯಲ್ಲಿ ಐಶ್ವರ್ಯನೇ ನಿನ್ನನ್ನೇ ಆರಾಧಿಸುವೆ. ಸರ್ವವನ್ನು ಆಳುವವನೇ ನಿನ್ನನ್ನೇ ಆರಾಧಿಸುವೆ. ನನ್ನ ರಕ್ಷಕನೇ ನಿನ್ನನ್ನೇ ಆರಾಧಿಸುವೆ. ನನ್ನ ಜೊತೆಗಾರನೇ ನಿನ್ನನ್ನೇ ಆರಾಧಿಸುವೆ. ಮಹಿಮೆಯ ಅರಸನೇ ನಿನ್ನ ಆತ್ಮದಿ ಆರಾಧಿಸುವೆ. ಹೌದು ಕರ್ತನೇ ರಾಜ, ಯೇಸುವಿಗೆ ಆರಾಧಿಸುತ್ತೇವೆ ಸ್ವಾಮಿ. ನೀವು ಮಹಿಮೆ ಅರಸನಾಗಿರುವಂತ ದೇವರಾಗಿದೆ ಕರ್ತನಪ್ಪ ರಾಜ. ವಿಮೋಚಕನು, ಬಿಡುಗಡೆ ಕೊಡುವಂತ ದೇವರು, ಮಹಿಮೆ ಮಹಿಮೆ ಗೋರನ್ನು ತುಂಬಿಸುವಂತ ದೇವರಾಗಿದೆ ಕರ್ತನಪ್ಪ. ನೀನು ಆರಾಧಿಸ್ತೇವೆ ಕರ್ತನಪ್ಪ. ಕೃಪೆಯಲ್ಲಿ ಐಶ್ವರ್ಯವಂತ ದೇವರಾಗಿದೆ ಕರ್ತನಪ್ಪ. ಬಿಡುಗಡೆ ಕೊಡುವ ದೇವರಾಗಿದೆ. ಎಲ್ಲ ಪಾಪಗಳು ಕ್ಷಮಿಸಲ್ಪಡುವಂತ ಶಕ್ತಿಯ ದೇವರಾಗಿದೆ ಕರ್ತನಪ್ಪ. ಓ ಯೇಸುವಿನಿಗೆ ಮಹಿಮೆ ಮಹಿಮೆ ಅರಸನೆ ಮಹಿಮೆಯ ಅರಸನಾಗಿ ಸ್ವಾಮಿ. ಎಲ್ಲ ಭೂಲೋಕದಲ್ಲಿ ಪರಲೋಕದಲ್ಲಿ ಸಿಂಹಾಸನಾಗಿರುವ ದೇವರು ನಿನಗೋಸ್ಕರ ನಾವು ಆರಾಧಿಸ್ತೇವೆ ಕರ್ತನಪ್ಪ. ನೀನು ಯಾರು ಸ್ವಾಮಿ ಸ್ತುತಿ ಮಾಡುತ್ತಾರೆ ಸ್ವಾಮಿ, ಯಾರನ್ನ ಗೌರವಿಸ್ತಾರೆ ಸ್ವಾಮಿ, ಅವರ ಮಧ್ಯದಲ್ಲಿ ಸ್ವಾಮಿ ಅದ್ಭುತವನ್ನು ಮಾಡೋ ದೇವರಾಗಿದೆ. ಇಕ್ಕಟ್ಟಲ್ಲಿ ಶ್ರೇಷ್ಠ ಸಹಾಯಕನಾಗಿದ್ದುಕೊಂಡು ದಿನದಿಂದ ದಿನಕ್ಕೆ ಬಲವನ್ನು ತುಂಬಿಸುವಂತ ದೇವರು, ದಿನದಿಂದ ದಿನಕ್ಕೆ ಸ್ವಾಮಿ ಜಯದಲ್ಲಿ ತುಂಬಿಸುವಂತ ದೇವರಾಗಿದೆ ಕರ್ತನಪ್ಪ. ಯೇಸು ನಿನ್ನನ್ನು ಯಾರು ಆಶ್ರಿತರಾಗಿದ್ದಾರೆ ಸ್ವಾಮಿ. ಯಾಕಂದ್ರೆ 91ನೇ ಕೀರ್ತನೆ ಹೇಳ್ತದೆ, ಪರತ್ಪರನ ಮರ ಹೋಗಿರುವವನು ಸರ್ವಶ್ನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವುದು ಎಂಬುದು ಸ್ವಾಮಿ. ದೇವ ನಿನ್ನ ಆಶ್ರಯಕ್ಕೆ ಯಾರು ಓಡಿ ಬರುತ್ತಾರೋ, ನಿನ್ನ ಆಶ್ರಯದ ಕೆಳಗೆ ಯಾರು ಇದ್ದಾರೆ ಕರ್ತನಪ್ಪ, ಅವರನ್ನು ನೀನು ಸಂರಕ್ಷಿಸುವಂತ ದೇವರಾಗಿದೆ ಕರ್ತನಪ್ಪ. ನೀನು ನಡಿ ದಾರಿಯಲ್ಲಿ ಬಿಡುವುದು ದೇವರಲ್ಲ ಸ್ವಾಮಿ. ನೀನು ಪ್ರತಿ ಕ್ಷಣವೂ ಸ್ವಾಮಿ ಪ್ರತಿ ಹೆಜ್ಜೆ ಜಾಡಲು ನಡೆಸುವಂತ ದೇವರು ಅದು ನೀನಾಗಿದ್ದಿ ಕರ್ತನಪ್ಪ. ಉನ್ನತೋನ್ನತವಾಗಿ ಮಹೋನ್ನತದಲ್ಲಿ ಸ್ವಾಮಿ ನೀನು ಪರಾಕ್ರಮಶಾಲಿಯಾಗಿ ದೇವ ತಂದೆ ಬಲಪಾಶ ಇದ್ದುಕೊಂಡು ನಮಗೋಸ್ಕರ ವಿಜ್ಞಾಪನೆ ಮಾಡೋ ದೇವರೇ ನಿಮಗೆ ಆರಾಧಿಸ್ತೇವೆ ಕರ್ತನಪ್ಪ. ದೇವ ಆರಾಧನೆಯಲ್ಲಿ ಬಿಡುಗಡೆ, ಆರಾಧನೆಯಲ್ಲಿ ನಿನ್ನ ಮಹಿಮೆ ಇಳಿದು ಬರೋದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇವೆ. ವೀಕ್ಷಿಸುವಂತ ಪ್ರತಿಯೊಂದು ಕುಟುಂಬಗಳು ಕರ್ತನ ಕಟ್ಟಲ್ಪಡಲಿ, ಪ್ರತಿಯೊಂದು ಕುಟುಂಬಗಳು ಯಾವುದೇ ಬಂಧನಗಳಿದ್ದಲ್ಲವೇ ಬಿಚ್ಚಲ್ಪಡಲಿ ಸ್ವಾಮಿ. ನಿನ್ನ ನಾಮದಲ್ಲಿ ಪ್ರತಿಯೊಂದು ಕುಟುಂಬಗಳು ಆಶಿಸಲ್ಪಡಲಿ. ಮುಂದಿನ ದಿನ ಸಮಯದಲ್ಲಿ ಸ್ವಾಮಿ ದೇವ ಸೇವಕರ ಮುಖಾಂತರ ವಾಕ್ಯಗಳು ಬರುವಾಗ ಒಂದೊಂದು ವಾಕ್ಯವು ಒಂದೊಂದು ಜೀವಿತದಲ್ಲಿ ಕಾರ್ಯಗತವಾಗಲಿ ಸ್ವಾಮಿ. ಪ್ರಾರಂಭದ ಕರ್ತರಿಗೆಲ್ಲವನ್ನ ಯೇಸುವೆ ನಿಮ್ಮ ಕಾಳಿಗೆ ಒಪ್ಪಿಸಿಕೊಡ್ತೇವೆ ರಾಜ. ನಡೆಸು ನೀನು ಮಹಿಮೆ ಒಂದು ಯೇಸು ನಾಮದಲ್ಲಿ ಪ್ರಾರ್ಥನೆ ಬೇಡೊಂದಿನ ತಂದೆ, ಆಮೆನ್. ಪ್ರೈಸ್ ದ ಲಾರ್ಡ್. ದೇವರ ನಿಮ್ಮ ಸ್ತೋತ್ರವಾಗಲಿ. ಇವತ್ತಿನ ಸಂದೇಶಕ್ಕೋಸ್ಕರ ನಾವು ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಪಾದ ಸನ್ನಿಧಿಯಿಂದ ಬಂದಿದ್ದೇವೆ. ನಾನು ಧ್ಯಾನ ಮಾಡಿದ ಸಂದೇಶವನ್ನು ನಿನ್ನ ಪವಿತ್ರದಲ್ಲಿ ಅಭಿಷೇಕಿಸು. ಪವಿತ್ರವನ್ನು ಸ್ವಾಗತಿಸುತ್ತೇನೆ. ನಿನ್ನ ಒಳ್ಳೆಯ ಬೋಧಕನಾಗಿದೆ. ಈ ಸಂದೇಶದ ಮುಖಾಂತರ ನಿನ್ನ ಜನ ಸಂಗಡ ಮಾತನಾಡು ಪವಿತ್ರ ಈ ಕೆಲವು ಪ್ರತಿಯೊಬ್ಬರ ಆತ್ಮಗಳಿಗೆ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು ಉಂಟು ಮಾಡಿ ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ, ಆಮೇನ್. ಇವತ್ತು ಧ್ಯಾನ ಮಾಡ್ತೇವೆ ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 15ರಿಂದ 17ನೇ ವಾಕ್ಯ ತನಕ. ಎಫೆಸ 5:15-17. ಆದ ಕಾರಣ ನೀವು ನಡ್ಕೊಳ್ಳುವ ರೀತಿಯನ್ನು ಕುರಿತು ಚೆನ್ನಾಗಿ ನೋಡಿಕೊಳ್ಳಿರಿ. ಜ್ಞಾನವಿಲ್ಲದವರಾಗಿರದೆ ಜ್ಞಾನವಂತರಾಗಿರಿ. ಈ ದಿನಗಳು ಕೆಟ್ಟವುಗಳಾಗಿವೆ. ಆದ್ದರಿಂದ ಕಾಲವನ್ನು ಸುಮ್ಮನೆ ಕಳಕೊಳ್ಳದೆ ಅದನ್ನು ಬೆಲೆಯುಳ್ಳದೆಂದು
ಉಪಯೋಗಿಸಿಕೊಳ್ಳಿರಿ ಮತ್ತು ಬುದ್ಧಿ ಈ ನಡೆಯದೆ ಕರ್ತನ ಚಿತ್ತವೇನೆಂಬುದು ವಿಚಾರಿಸಿ ತಿಳಿದವರಾಗಿರಿ. ಅತಿ ಸ್ಪಷ್ಟ ಹೇಳ್ತಾನೆ, ಆದ ಕಾರಣ ನೀವು ನಡಕೊಳ್ಳುವ ರೀತಿಯನ್ನು ಕುರಿತು ಚೆನ್ನಾಗಿ ನೋಡಿಕೊಳ್ಳಿರಿ. ಜ್ಞಾನವಿಲ್ಲದವರಾಗಿರದೆ ಜ್ಞಾನವಂತರಾಗಿರಿ. ಈ ದಿನಗಳು ಕೆಟ್ಟವುಗಳಾಗಿವೆ, ಆದುದರಿಂದ ಕಾಲವನ್ನು ಸುಮ್ಮನೆ ಕಳಕೊಳ್ಳದೆ ಅದನ್ನು ಬೆಲೆಯುಳ್ಳದೆಂದು ಉಪಯೋಗಿಸಿಕೊಳ್ಳಿರಿ ಮತ್ತು ಬುದ್ಧಿಹೀನರಾಗಿ ನಡೆಯದೆ ಕರ್ತನ ಚಿತ್ತವೇನೆಂಬುದು ವಿಚಾರಿಸಿ ತಿಳಿದವರಾಗಿರಿ. ಹಾಗಾದರೆ ಈ ವಾಕ್ಯದ ಪ್ರಕಾರ ನಾವು 6 ಸಂಗತಿಗಳನ್ನು ನಾವು ನೋಡುತ್ತೇವೆ. ಮೊದಲ ಸಂಗತಿ ಅಪೊಸ್ತಲನು ಬರುತ್ತಾನೆ, ನೀವು ನಡಕೊಳ್ಳುವ ರೀತಿಯನ್ನು ಚೆನ್ನಾಗಿ ನೋಡಿಕೊಳ್ಳಿರಿ. ಯಾವ ರೀತಿಯಲ್ಲಿ ನಮ್ಮ ನಡತೆಯನ್ನು ನಾವು ನೋಡಿಕೊಳ್ಳಬೇಕು? ನಾವು ನೋಡೋ ಫಸ್ಟ್ ಪಾಯಿಂಟ್ ಬರೀ, ನಾವು ನಮ್ಮ ನಡ್ಕೊಳ್ಳುವ ರೀತಿಯನ್ನು ಗಮನಿಸುವವರು ಆಗಬೇಕು. ನಾವು ನೋಡ್ತೇವೆ ಕೀರ್ತನೆ 139 ಅದರಲ್ಲಿ 23 ಮತ್ತು 24ನೇ ವಾಕ್ಯ, ಸಾಮ್ 139 ವರ್ಸ್ 23 and 24. ಇಲ್ಲಿ ಅದರಲ್ಲಿ ಅಲ್ಲಿ ದಾವಿದನೇ, ದೇವಾ ನನ್ನ ಪರೀಕ್ಷಿಸು, ನಂತರ ಶೋಧಿಸು, ನಾನು ಕೇಡ ಮಾರ್ಗದಲ್ಲಿ ಏನೋ ನೋಡಿ ನನ್ನ ಸನಾತನ ಮಾರ್ಗದಲ್ಲಿ ನಡೆಸು. ದಿನಾಲು ನೀವು ದೇವರ ವಾಕ್ಯನ ಓದುವಾಗ ಪ್ರಾರ್ಥನೆ ಪೂರ್ವಕವಾಗಿ ದೇವರ ವಾಕ್ಯ ಓದಬೇಕು. ದೇವ ಈ ನನ್ನ ವಾಕ್ಯ ಓದುವಾಗ ಪವಿತ್ರ ವಾಕ್ಯದ ಮುಖಾಂತರ ನನ್ನ ಅದನ್ನು ಪರೀಕ್ಷಿಸು ದೇವ, ಈ ವಾಕ್ಯದ ಶೋಧಿಸು. ಮತ್ತು ಪ್ರಾರ್ಥನೆ ಪೂರ್ವಕ ಓದುವುದಾದರೆ ದೇವರ ಆತ್ಮನು ವಾಕ್ಯದ ಮುಖಾಂತರ ನಿಮ್ಮ ಹತ್ರ ಮಾತನಾಡ್ತಾನೆ. ಈ ವಾಕ್ಯದ ಮುಖಾಂತರ ಆತನು ನಿಮ್ಮಲ್ಲಿರೋ ಗುಪ್ತ ಪಾಪಗಳನ್ನು, ನಿಮ್ಮಲ್ಲಿರೋ ಅವಿಧೇಯತೆಯನ್ನು, ಆತನ ಮೆಚ್ಚಿಗೆ ಯಾವುದೇ ಆಲೋಚನೆ ಆತ ನಿಮ್ಮ ವಾಕ್ಯದ ಮುಖಾಂತರ ಆತ ನಿಮಗೆ ಮಾತನಾಡ್ತಾನೆ, ಪಶ್ಚಾತ್ತಾಪ ತೋರ್ತಾನೆ. ಹಾಗೆ ಆ ವಾಕ್ಯದ ಮೇಲೆ ಜೀವಿತವನ್ನು ಓದಿ ನಿಮ್ಮ ಜೀವಿತವನ್ನು ಸರಿಪಡಿಸಿಕೊಂಡು ವಿಧೇಯರಾಗಿಕೊಂಡು ನಡೆಯುವುದಾದರೆ ಆತ ನಿಮ್ಮನ್ನು ವಿಧೇಯತೆಯ ಮಾರ್ಗದಲ್ಲಿ ಆತನನ್ನು ನಡೆಸುವನಾಗಿದೆ. ನಾವು ಹೊಸ ಓಡಿಕೊಂಡು ನೋಡ್ತೇವೆ ಯಾವ ರೀತಿಯಲ್ಲಿ ನಿಮ್ಮ ಜೀವಿತವನ್ನು ಪರೀಕ್ಷಿಸುವುದು ಹೇಗೆ ಎಂಬುದಾಗಿ ನಾವು ನೋಡುವ ಇಬ್ರಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 12ನೇ ವಾಕ್ಯ, ಇಬ್ರಿಯು ಚಾಪ್ಟರ್ 4 ವರ್ಸ್ 12. ಯಾಕೆಂದರೆ ದೇವರ ವಾಕ್ಯವು ಸಜೀವವಾದದು, ಕಾರ್ಯಸಾಧಕವಾದದು, ಯಾವ ಇಬ್ಬಾಯಿಕತ್ತಿಗಿಂತಲೂ ಹದವಾದದು, ಪ್ರಾಣ ಆತ್ಮಗಳನ್ನು ಕೀಲು ಮಜ್ಜೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೂ ತೂರಿ ಹೋಗುವಂಥದ್ದು, ಹೃದಯದ ಆಲೋಚನೆಗಳನ್ನು ಉದ್ದೇಶಗಳನ್ನು ವಿವೇಚಿಸುವಂಥದ್ದು ಆಗಿದೆ. ಹಾಗಾದರೆ ಇದು ಅರ್ಥವಾಗಿದೆ. ದೇವರ ವಾಕ್ಯವನ್ನು ಓದುವವರು ಧ್ಯಾನ ಮಾಡಿ, ಎಷ್ಟು ವಾಕ್ಯ ಧ್ಯಾನ ಮಾಡ್ತಾರೋ ಅಷ್ಟು ವಾಕ್ಯ ನಿಮ್ಮ ಅಂತರಿಂದ ಒಳಗೆ, ಮನಸ್ಸಿನ ಒಳಗೆ ಅದು ಹೋಗಿ ಅದು ನಿಮ್ಮ ಮನಸ್ಸಿನಲ್ಲಿ ಅಡಕವರ ಯಾವುದೇ ಗುಪ್ತ ಪಾಪಗಳಿರುವುದಾದರೆ, ಯಾವುದೇ ಮೆಚ್ಚಿಗೆ ಯಾವ ಸಂಗತಿ ಅದು ವಾಕ್ಯದ ಮುಖಾಂತರ ಅದು ನಿಮಗೆ ಪರೀಕ್ಷಿಸುತ್ತದೆ. ವಾಕ್ಯದ ಮುಖಾಂತರ ಅದು ನಿಮಗೆ ಸಂಪೂರ್ಣ ವಾಕ್ಯ ಅದು ನಿಮ್ಮಲ್ಲಿರುವ ಕತ್ತಲೆ ಎಷ್ಟುಂಟು, ನಿಮ್ಮ ಎಷ್ಟು ವಾಕ್ಯ ಧ್ಯಾನ ಮಾಡಿದರೆ ಮಾತ್ರವೇ ವಾಕ್ಯ ನಿಮಗೆ ಹೃದಯವನ್ನು, ನಿಮ್ಮ ಹೃದಯ ನಿಮಗೆ ತೋರಿಸಿಕೊಡುತ್ತದೆ ಪ್ರೇರೆ. ಆವಾಗ ನಿಮಗೆ ಪಶ್ಚಾತ್ತಾಪ ಪಡಲಿಕ್ಕೆ ಆಗ್ತದೆ. ಆವಾಗ ನಿಮಗೆ ಅಯ್ಯೋ ನಾನು ಐಜಾ ಪ್ರವರ್ತಿದ್ದಾನೆ, ಅಯ್ಯೋ ನಾನು ಹೊಲಸು ತುಟಿಯವನು, ಹೊಲಸು ತುಟಿಯ ಮಧ್ಯದಲ್ಲಿ ವಾಸುವನು, ದೇವನು ಅವನು ಪಶ್ಚಾತ್ತಾಪಟ್ಟನು, ಕೂಗಿದನು. ಆಗ ಪರಲೋಕದಿಂದ ದೇವದೂತನು ಬೆಂಕಿಯ ಒಂದು ಕಿಡಿ ಅಂತಂದು ಅವನ ನಾಲಿಗೆ ಮುಟ್ಟಿ ನಿನಗೆ ಪ್ರಾಯಶ್ಚಿತ್ತವಾಯಿತು. ಆ ರೀತಿ ನೀವು ಪಶ್ಚಾತ್ತಾಪ ಪಡುವಾಗ ಮಾತ್ರ ಪವಿತ್ರ ಬೆಂಕಿಯು ನಿಮ್ಮನ್ನು ಮುಟ್ಟುತ್ತದೆ, ನಿಮಗೆ ಬಿಡುಗಡೆ ಬರುತ್ತದೆ. ಅದೇ ವಾಕ್ಯ ಆ ರೀತಿ ನೀವು ಧ್ಯಾನ ಮಾಡದಿದ್ದರೆ, ಆ ರೀತಿ ಓದದಿದ್ದರೆ ನಿಮಗೆ ಇಲ್ಲಿರುವ ಗುಪ್ತ ಪಾಪಗಳು ಅದು ಅಲ್ಲಿಯೇ ಬಚ್ಚಿಟ್ಟುಕೊಂಡು, ನಾವು ನೋಡ್ತೇವೆ ಪರಮಗೀತ ಪುಸ್ತಕ 2ನೇ ಅಧ್ಯಾಯದಲ್ಲಿ 15ನೇ ವಾಕ್ಯ, ಸಾಂಗ್ ಆಫ್ ಸೊಲೊಮನ್ ಚಾಪ್ಟರ್ ಅಲ್ಲಿರ್ತದೆ, ತೋಟಗಳನ್ನು ಹಾಳು ಮಾಡುವ ಸಣ್ಣ ಸಣ್ಣ ನರಿ ಮರಿಗಳು ಹಿಡಿಯಿರಿ, ನಮ್ಮ ತೋಟಗಳು ಹೂವುಗಳು. ಅಂದರೆ ನಿಮ್ಮ ಆತ್ಮಿಕ ಜೀವಿತದಲ್ಲಿ ಪವಿತ್ರ 9 ಫಲಗಳು ಬರದಂತೆ ಸಣ್ಣ ಸಣ್ಣ ನರಿ ಮರಿ ಪಾಪಗಳು ಅದು ಹಾಳು ಮಾಡ್ತೇವೆ. ನೀವು ವಾಕ್ಯದ ಪರೀಕ್ಷೆ ಮಾಡಿದರೆ ಮಾತ್ರವೇ ನಿಮಗೆ ಗೊತ್ತಾದೆ ಈ ಸಣ್ಣ ಪಾಪವು ನಿಮ್ಮ ಆಶೀರ್ವಾದವನ್ನು, ನಿಮ್ಮ ಜೀವಿತದ ಪವಿತ್ರ ಫಲಗಳನ್ನು ಅದು ಅಡ್ಡಿ ಮಾಡ್ತದೆ, ಬೆಳವಣಿಗೆ ಅಡ್ಡಿ ಹಾಗಾದರೆ ವಾಕ್ಯ ಓದೋದು ಮಾತ್ರ ಅಲ್ಲ, ವಾಕ್ಯ ಧ್ಯಾನ ಮಾಡಿದೆ ಮಾತ್ರ ವಾಕ್ಯ ಕಾರ್ಯ ಮಾಡ್ತದೆ. ವಾಕ್ಯ ಒಳಗೆ ಹೋಗಿ ಅದು ಹೃದಯ ಅದನ್ನು ವಿವೇಚನೆ ಮಾಡ್ತದೆ ಮತ್ತು ಪಶ್ಚಾತ್ತಾಪಕ್ಕೆ ಅದು ನಡೆಸ್ತದೆ. ಅದೇ ಇವತ್ತು ದೇವರ ಆಶೀರ್ವಾದ ನಿಮಗೆ ಬೇಕಾ ಪ್ರೇರೆ? ದೇವರ ಮಾರ್ಗದರ್ಶನ ನಿಮಗೆ ಬೇಕಾ? ಪ್ರತಿಯೊಂದರಲ್ಲಿ ನಿಮಗೆ ನಿಮ್ಮ ಹೆಜ್ಜೆಗಳು ಯಶಸ್ವಿಯಾಗಬೇಕಾ? ಒಂದೇ ಕಂಡೀಷನ್ ಪ್ರೇರೆ, ದೇವರ ಹತ್ರ ಪ್ರಾರ್ಥನೆ ಮಾಡಬೇಕು, ಹಾಗೆ ದೇವರ ಅತಿ ಹೆಚ್ಚಾಗಿ ಓದಿ ಧ್ಯಾನ ಮಾಡಬೇಕು,
ಆತನ ವಾಕ್ಯ ವಿದ್ಯರಾಗಬೇಕು. ಆಗ ಮಾತ್ರ ನಿಮಗೆ ಯಶಸ್ವಿಯಾದ ಜೀವಿತ, ಸಕ್ಸಸ್ಫುಲ್ ಲೈಫ್ ನೀವು ಹೊಂದುತ್ತಿರ್ಬೇಕು. ಅದಕ್ಕೆ ಇನ್ನೂ ದೃಷ್ಟಾಂತ ನೋಡಬೇಕು. ಯಾಕೋಬನ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 8ರಿಂದ 10ನೇ ವಾಕ್ಯ ತನಕ, ಜೇಮ್ಸ್ ಚಾಪ್ಟರ್ 4 verse 8 to 10 ವರ್ಸ್. ದೇವರ ಸಮೀಪಕ್ಕೆ ಬನ್ನಿರಿ, ಆಗ ನಿಮ್ಮ ಸಮೀಪಕ್ಕೆ ಬರೋಣ. ಪ್ರಿಯ ನಿಮ್ಮ ನಡತೆಯನ್ನು ಪರಿಸಿಕೊಳ್ಳಬೇಕಾದ್ರೆ ದೇವರ ಸಮೀಪಕ್ಕೆ ಪ್ರಾರ್ಥನೆ ಮುಖಾಂತರ ನೀವು ದೇವರ ಸಮೀಪಕ್ಕೆ ಬರಬೇಕು. ಪ್ರಿಯರೇ, ಎಷ್ಟು ನಾವು ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಹಾಗೆ ಪ್ರಾರ್ಥನೆ ಮಾಡುವಾಗ ಪ್ರಿಯರೇ, ವಾಕ್ಯ ಓದಿ ಬರ್ತದೆ, ಪಾಪಿಗಳೇ ನಿಮ್ಮ ಕೈಗಳನ್ನು ಶುಚಿ ಮಾಡಿಕೊಳ್ಳಿ. ಪ್ರಾರ್ಥನೆ ಮಾಡಿದ ಇಮಿಡಿಯೇಟ್ ವಾಕ್ಯ ಓದಬೇಕು, ಅಥವಾ ವಾಕ್ಯ ಓದಿ ಇಮಿಡಿಯೇಟ್ ಪ್ರಾರ್ಥನೆ, ಎರಡು ಒಟ್ಟಿಗೆ ಬರಬೇಕು. ಪಾಪಿಗೆ ನಿಮ್ಮ ಕೈಯಲ್ಲಿ ಶುಚಿ ಮಾಡಿಕೊಳ್ಳಿರಿ, ಎರಡು ಮನಸ್ಸು ನಿಮ್ಮ ಹೃದಯಗಳನ್ನು ನಿರ್ಮಲ ಮಾಡಿಕೊಳ್ಳಿರಿ, ದುಃಖಿಸಿರಿ, ಗೋಳಾಡಿರಿ, ಕಣ್ಣೀರಿಡಿರಿ, ನಗುದು ಬಿಟ್ಟು ಗೋಳಾಡಿರಿ, ಸಂತೋಷ ಬಿಟ್ಟು ಮನಗುದಿದವರಾಗಿರಿ, ಕರ್ತನ ನಿಮ್ಮನ್ನು ತಗ್ಗಿಸ ಆಗಲ್ಲ ಅಂತ ನಿಮ್ಮನ್ನ ಮೇಲಕ್ಕೆ ತರುವನು. ಪ್ರಿಯ ನೋಡಿ, ಎಷ್ಟು ನಾವು ಪ್ರಾರ್ಥನೆ ಮಾಡ್ತಾರೋ ಅಷ್ಟೇ ದೇವರ ವಾಕ್ಯನ ಓದಬೇಕು, ವಾಕ್ಯ ಧ್ಯಾನ ಮಾಡು. ಆವಾಗ ಮಾತ್ರ ಪಶ್ಚಾತ್ತಾಪ ಹೃದಯ ಬರುತ್ತದೆ. ಆಗ ಮಾತ್ರ ನಿಮ್ಮಲ್ಲಿರುವ ಗುಪ್ತ ಪಾಪಗಳು ಎಲ್ಲವೂ ನಿಮಗೆ ಆ ವಾಕ್ಯ ಕನ್ನಡಿ ನಿಮಗೆ ತೋರಿಸಿಕೊಡುತ್ತದೆ. ಪಶ್ಚಾತ್ತಾಪ ಪಟ್ಟುಕೊಂಡು ವಿಧೇಯರಾದರೆ ಅಥವಾ ಕರ್ತನ ನಿಮ್ಮ ತಗ್ಗಿಸಿಕೊಳ್ಳಿ, ದೇವರ ಮುಂದೆ ತಗ್ಗಿಸಿಕೊಳ್ಳಬೇಕು, ಪಶ್ಚಾತ್ತಾಪ ಪಡಬೇಕು. ವಿಧೇಯರಾದರೆ ಆಗ ದೇವರ ಹಸ್ತವು ನಿಮ್ಮ ಪರಿಸ್ಥಿತಿಯಿಂದ, ನಿಮ್ಮನ್ನು ತಿಪ್ಪೆಯಿಂದ ಆತನು ಎಬ್ಬಿಸಿ ಪ್ರಭುಗಳಿಂದ ಕುಳ್ಳಿರಿಸ್ತಾ ನಿಮ್ಮನ್ನು ನೋಡ್ತೇವೆ. ನಿಮ್ಮ ಕಷ್ಟ ಎಂಬ ತಿಪ್ಪೆಯಿಂದ, ಸಾಲ ಎಂಬ ತಿಪ್ಪೆಯಿಂದ, ರೋಗ ಎಂಬ ತಿಪ್ಪೆಯಿಂದ, ಅಪಮಾನ ಎಂಬ ತಿಪ್ಪೆಯಿಂದ ಮೇಲೆ ಎತ್ತುತ್ತದೆ. ಪ್ರಿಯರೇ, ದೇವರ ಹಸ್ತ ನಿಮ್ಮನ್ನು ಮೇಲೆ ಎತ್ತಿಕೊಂಡು ನಿಮ್ಮನ್ನು ಆಶೀರ್ವಾದ ಮಾಡುತ್ತದೆ. ಪ್ರಿಯ, ಅದಕ್ಕೋಸ್ಕರ ಪ್ರಿಯರೇ, ದೇವರ ಆಶೀರ್ವಾದ ಬೇಕು. ದೇವರು ನಿಮ್ಮ ಎಲ್ಲ ಮಾರ್ಗಗಳಲ್ಲಿ ಆತನ ಚಿತ್ತ ಪ್ರಕಾರ ನಡೀಬೇಕು. ಇಷ್ಟೇ ನೀವು ಮಾಡಬೇಕು. ದೇವರ ವಾಕ್ಯ ಪ್ರಾರ್ಥನೆ ಮಾಡಬೇಕು. ಹಾಗೆ ದೇವರ ಓದುವವರು, ಧ್ಯಾನ ಮಾಡುವವರು, ಮತ್ತು ಧ್ಯಾನ ಮಾಡುವಾಗ ಪ್ರಾರ್ಥನೆ ಧ್ಯಾನ ಮಾಡಿ, ದೇವ ನನ್ನ ಪರೀಕ್ಷಿಸು, ದೇವ ನನ್ನ ಸೋದಿಸು. ಆಗ ವಾಕ್ಯ ನಿಮ್ಮಲ್ಲಿ ಮಾತನಾಡುತ್ತದೆ. ಆ ವಾಕ್ಯವು ಎಷ್ಟು ಧ್ಯಾನ ಮಾಡಿದೆ ಆಗ ನಿಮ್ಮಲ್ಲಿ ಸಣ್ಣ ಸಣ್ಣ ಪಾಪಗಳು ಆ ವಾಕ್ಯ ತೋರಿಸಿಕೊಡುತ್ತದೆ. ಈ ವಾಕ್ಯ ನಿಮ್ಮ ಕನ್ನಡ ಪಶ್ಚಾತ್ತಾಪಡ್ರಿ, ಕೂಗರಿ, ಅಲಿರಿ, ದೇವ ಹೌದು ನಾನು ಹೊಲದ ತುಟ್ಟಿಯವನು, ನನ್ನಲ್ಲಿ ಪಾಪ ಉಂಟು, ಪಾಪ ಬಿಟ್ಟು ಬಿಡಿರಿ, ವಿದರೆ. ಆಗ ದೇವರ ಹಸ್ತವು ನಿಮ್ಮನ್ನು ಮೇಲೆ ಎತ್ತುತ್ತದೆ ಮತ್ತು ಆ ಹಸ್ತವು ನಿಮ್ಮನ್ನು ಸರಿಯಾದ ಮಾರ್ಗದಲ್ಲಿ, ನೀತಿಯ ಮಾರ್ಗದಲ್ಲಿ, ಆಶೀರ್ವಾದ ಮಾರ್ಗದಲ್ಲಿ ನಿಮ್ಮನ್ನು ನಡೆಸಿಕೊಂಡು ಹೋಗುತ್ತದೆ. ಪ್ರಿಯರೇ, ಎರಡನೇ ಸಂಗತಿ ನೋಡ್ತೇವೆ, ಜ್ಞಾನವಂತರಾಗಬೇಕು. ನಾನು ನೋಡ್ತೇವೆ ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 5ನೇ ವಾಕ್ಯ, ಜೇಮ್ಸ್ ಚಾಪ್ಟರ್ 1 verse 5. ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆಯಾಗಿದ್ದರೆ ಅವನು ದೇವರನ್ನು ಕೇಳಿಕೊಳ್ಳಲಿ, ಅದು ಅವನಿಗೆ ದೊರಕುವುದು. ದೇವರು ಅಂಗೀಸದೆ ಎಲ್ಲರಿಗೂ ಉದಾರ ಮನಸ್ಸನ್ನು ಕೊಡುವನಾಗಿದ್ದಾನೆ. ಬರೀ ಯಾವ ಸಂಗತಿಗಳನ್ನು ಮಾಡುವಾಗ ನಿಮ್ಮ ಸ್ವಬುದ್ಧಿಯನ್ನು ಆಧಾರ ಮಾಡಬೇಡಿರಿ. ಬರೀ ದೇವ ನಾನು ಇದು ಮಾಡಬೇಕಾ, ನಿನ್ನ ಚಿತ್ತ ತೋರಿಸು, ನಿನ್ನ ಜ್ಞಾನ ಕೊಡು. ಪ್ರತಿಯೊಬ್ಬರು ನೀವು ಕೇಳುವುದು ದೇವರು ನಿಮಗೆ ಜ್ಞಾನವನ್ನು, ನಿಮ್ಮ ಭವಿಷ್ಯವನ್ನು ನಿಮಗೆ ದೇವರು ತೋರಿಸಿಕೊಡ್ತಾನೆ. ಇದನ್ನು ಮಾಡುವುದು ದೇವರ ಚಿತ್ತವ, ಇದು ಮಾಡಬಾರದ, ಇದು ಮಾಡಿದ ಸಕ್ಸಸ್ ಆಗ್ತಾ, ಎಲ್ಲವೂ ದೇವರ ಆಲೋಚನೆ, ದೇವರ ಜ್ಞಾನ. ಯಾರು ಕೇಳುತ್ತಾರೆ ಅವರಿಗೆ ಉದಾಹರಣೆ ಕೇಳಬೇಕು. ಏನು ಮಾಡುವುದು ಅಪ್ಪಸ್ ಇದು ಕೆಟ್ಟ ದಿನಗಳಾಗಿವೆ. ನಿಮ್ಮ ಮನಸ್ಸು ಬಂದ ಪ್ರಕಾರ ನಡೆಯಬಾರದು. ಪ್ರಿಯರೇ, ದೇವರ ಆಲೋಚನೆ ಕೇಳಬೇಕು, ದೇವರ ಜ್ಞಾನ ಕೇಳಬೇಕು. ಆಗ ದೇವರು ಪ್ರತಿಯೊಂದು ವಿಷಯದಲ್ಲಿ ನಿಮಗೆ ಜ್ಞಾನ ಕೊಡುವವನಾಗಿದೆ. ಈ ಒಂದು ಎಕ್ಸಾಂಪಲ್, ನಿಮಗೆ ಕಾಯಿಲೆ ಬಂತು ಎಂಬುದಾಗಿ ನೀವು ಡಾಕ್ಟರ್ ಹೋಗಬೇಕು. ಅದು ಡಾಕ್ಟರ್ ಹೋಗುವ ಮೊದಲು ಗಡಿಬಿಡಿ ಮಾಡಬೇಕು, ಪ್ರಾರ್ಥನೆ ಮಾಡಿರಿ. ದೇವ ನಾನು ಯಾವ ಡಾಕ್ಟರ್ ಹೋಗಬೇಕು, 4-5 ಡಾಕ್ಟರ್ ಹೆಸರಿಟ್ಟುಕೊಳ್ಳಿರಿ. ದೇವ ನಾನು ಈ ಆಸ್ಪತ್ರೆಗೆ ಹೋಗಬೇಕಾ, ಆ ಆಸ್ಪತ್ರೆ ಹೋಗಬೇಕಾ, ಯಾವ ಆಗ ದೇವರ ಹತ್ರ ಪ್ರಾರ್ಥನೆ ಮಾಡಿ, ಆಗ ದೇವರ ಆತ್ಮ ನಿಮಗೆ ನಡೆಸಿ ಯಾವ ಆಸ್ಪತ್ರೆಗೆ ಹೋಗಬೇಕು, ಯಾವ ಡಾಕ್ಟರ್ ಹಾಗೆ ಹೋಗಿರಿ. ಆಗ ದೇವರ ಆ ಡಾಕ್ಟರಿಗೆ ಜ್ಞಾನ ಕೊಡುತ್ತಾರೆ, ಅವ್ರು ಸರಿಯಾದ ಮೆಡಿಸಿನ್. ಈ ರೀತಿ ಪ್ರತಿಯೊಂದಕ್ಕೆ ದೇವರ ಜ್ಞಾನ ಕೇಳಿ. ನೀವು ಬಿಸ್ನೆಸ್ ಮಾಡಬೇಕಾದ್ರೆ ಕೊಡಿಬಿಡಿ, ದೇವ ನಾನು ಈ ಬಿಸ್ನೆಸ್ ಮಾಡಬೇಕಾ, ದೇವರ ಆಲೋಚನೆ ಕೊಡುತ್ತಾನೋ ಮಾಡಿರಿ. ದೇವರ ಆಲೋಚನೆ ಕೊಡೋದಾಗಿ ಪ್ರತಿಯೊಂದಕ್ಕೂ ಏನು ನಿಮಗೆ ಬೇಕು ಜ್ಞಾನ ದೇವರ ಕೇಳುವುದಾದರೆ ದೇವರು ಇದು ಮಾರ್ಗ, ಇದರ ನಡೆ, ಅದರಲ್ಲಿ ಹೋಗಬೇಡ, ನಿನಗೆ ಅದು ಕೇಡುಂಟು ಎಂಬುದಾಗಿ ದೇವರು ನಿಮಗೆ ಆ ಆಲೋಚನೆ ಕೊಡುತ್ತಾನೆ. ದೇವರ ಜ್ಞಾನವನ್ನು ಹೊಂದಿಕೊಳ್ಳುವ. ಅದಕ್ಕೆ ಇನ್ನೊಂದು ಎಕ್ಸಾಂಪಲ್ ಆಲ್ರೆಡಿ ನೋಡ್ಬೋದು, ಜ್ಞಾನೋಕ್ತಿ 3ನೇ ಅಧ್ಯಾಯದಲ್ಲಿ 5ರಿಂದ 8ನೇ ವಾಕ್ಯ. ಜ್ಞಾನೋಕ್ತಿ 3 ಅದರಲ್ಲಿ 5ರಿಂದ 8ನೇ ವಾಕ್ಯ. Proverbs 3 verse 5 to 8. ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ ಇವನಲ್ಲಿ ಭರವಸವಿಡು. ನಿನ್ನೆಲ್ಲ ನಡುವಿನಲ್ಲಿ ಆತನ ಚಿತ್ತಕ್ಕೆ ವಿಧೇಯನಾಗಿರು, ಆತನ ಮಾರ್ಗವನ್ನು ಸರಾಗ ಮಾಡುವನು.
ನೀನೇ ಬುದ್ಧಿವಂತ ಎಂದೆನಿಸದೆ ಇವನಿಗೆ ಭಯಪಟ್ಟು ಕೆಟ್ಟದ್ದನ್ನು ತಿಳಿದು ಬಿಡು. ಇದನ್ನು ದೇಹಕ್ಕೆ ಆರೋಗ್ಯವು ಎಲುಬಿಗೆ ಸಾರ ಉಂಟಾಗು. ಇಲ್ಲಿ ಸ್ವಲ್ಪ ಮಾತ್ರ ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳಬೇಡ ಎಂಬುದೇ ಹೇಳ್ತಾನೆ. ಯಾಕಂದರೆ ಸ್ವಂತ ಬುದ್ಧಿ ಸ್ವಂತ ಆಲೋಚನೆ ಪ್ರಕಾರ ನಡೆಯದೆ ಪ್ರತಿಯೊಂದು ದೇವರ ಆಲೋಚನೆ ಕೇಳಿರಿ. ದೇವರ ಕೇಳಿ 100% ದೇವರ ಆಲೋಚನೆ, ಆತ ಮಾರ್ಗ ಆತನ ಕೊಡ್ತಾನೆ. ಹಾಗೆ ಅಂದರೆ ಪೂರ್ಣ ದೇವರಲ್ಲಿ ಭರವಸೆ ಇಡ್ರಿ, ಆತನ ಚಿತ್ತಕ್ಕೆ ವಿಧೇಯರಾಗಿ. ಆಗ ಆತನು ನಿಮ್ಮ ಮಾರ್ಗದಲ್ಲಿ ಮುಳ್ಳು ಗಿಡಗಿದ್ದರೂ ಅದನ್ನು ಸರಾಗ ಮಾಡೇ ಮಾಡ್ತಾನೆ. ನೀನೇ ಬುದ್ಧಿವಂತನು ಎನಿಸಿದೆ ಇವನಿಗೆ ಭಯಪಟ್ಟು ಕೆಟ್ಟ ತೊರೆದು. ಯಾಕಂದರೆ ನೀವೇ ಬುದ್ಧಿವಂತನು ಎನಿಸಿಕೊಂಡು ಹೋಗುವುದರೆ ನಿಮಗೆ ಏನೈತೆ ಕಷ್ಟಗಳು ಬರ್ತವೆ, ರೋಗಗಳು ಬರ್ತವೆ. ಅದಕ್ಕೆ ನೀನೇ ಬುದ್ಧಿ ಎನಿಸಿದೆ ಇವನಿಗೆ ಭಯಪಟ್ಟು ಕೆಟ್ಟದನ್ನೇ ಕೆಟ್ಟ ಆಲೋಚನೆಯನ್ನು ಕೆಟ್ಟ ಮಾರ್ಗಗಳು ತೊರೆದುಬಿಡು. ಹಾಗೆ ಮಾಡಿದ್ರೆ ನಿನಗೆ ಆರೋಗ್ಯವು ಎಲ್ಲೂ ಬಿಟ್ಟು ಸಾರ ಉಂಟಾವು. ಇದರ್ಥ ಸ್ವಂತ ಬುದ್ಧಿಯಲ್ಲಿ ಸ್ವಂತ ನೋಕಿಕೊಂಡು ಬಿಸ್ನೆಸ್ ಮಾಡಿ ತಿನ್ನಿಸಿ ನಿಮಗೆ ಸುಲಭ. ಮತ್ತು ಆ ಬಿಸ್ನೆಸ್ನಲ್ಲಿ ಸೋತು ಹೋದರೆ ನಿಮಗೆ ಚಿಂತೆ, ನಿಮಗೆ ಸಾಲ, ನಿಮಗೆಷ್ಟು ಅನಾರೋಗ್ಯಗಳು ಬರ್ತದೆ. ಜಾಸ್ತಿ ಚಿಂತೆ ಮಾಡಿದ ಕೂಡರೆ ರೋಗಗಳು ಬರ್ತವೆ. ಅದಕ್ಕೋಸ್ಕರ ನೀವು ಏನು ಮಾಡುವುದವರು ನಿಮ್ಮ ಸ್ವಬುದ್ಧಿ ಸ್ವ ಆಲೋಚನೆ ಪ್ರಕಾರ ಹೋಗದೆ ಪ್ರಾರ್ಥನೆ ಮಾಡಿ. ವಾಕ್ಯವು ವಾಕ್ಯದ ಮುಖದ ಮಾತನಾಡು. ಕೆಲವು ದೇವರು ಕನಸಿನ ಮುಖಾಂತರ ಮಾತನಾಡಬಹುದು, ಕೆಲವು ದೇವರ ಸೇವಕರ ಮುಖದ ಒಟ್ಟು ದೇವರು ಮಾತನಾಡುತ್ತದೆ. ದೇವರ ಜ್ಞಾನಕ್ಕೂ ನಾನು ಈ ಬಿಸ್ನೆಸ್ ಮಾಡಬೇಕಾ, ಅದು ಈ ದೇಶದ ಇನ್ನೊಂದು ದೇಶಕ್ಕೆ ನಾವು ಹೋಗಬೇಕಾ, ಅದು ಈ ಸೇವೆಯಿಂದ ಇನ್ನೂ ಸೇವೆ ಮಾಡಿ ಏನು ಮಾಡಬೇಕಾದರೂ ಪ್ರಾರ್ಥನೆ. ಅದನ್ನು ನೀವು ಜೀವನ ಸಂಗತಿ ಆರಿಸಿಕೊಂಡು ಹೋಗಲು ಪ್ರಾರ್ಥನೆ ಮಾಡಿ. ಪ್ರತಿಯೊಂದಕ್ಕೂ ನೀವು ಪ್ರಾರ್ಥನೆ ಮಾಡಿ, ದೇವ ನಿನ್ನ ಚಿತ್ತ ನನಗೆ. ಆಗ ದೇವ್ರ ಚಿತ್ತ ಪ್ರಕಾರ ನೀವು ಹೋಗ್ತಿರೋ ದಿನ ಮಾರ್ಗ ಸರಾಗ ಮಾಡ್ತಾನೆ. ನಿಮಗೆ ಆರೋಗ್ಯ ಉಂಟು. ಅದು ನಿಮ್ಮ ಸ್ವಬುದ್ಧಿ ಪ್ರಕಾರ ನಡೆದರೆ ನಿಮಗೆ ಅನಾರೋಗ್ಯಗಳು ಬರ್ತವೆ, ಚಿಂತೆಗಳು. ಅದಕ್ಕೆ ಇಲ್ಲಿ ಸ್ವಲ್ಪ ಸ್ವಬುದ್ಧಿನ ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿಂದ ಇವನಲ್ಲಿ ಭರವಸೆ ಇಡು. ನಿನ್ನೆಲ್ಲ ನಡುವಲ್ಲಿ ಆತ ಜೊತೆಗೆ ಬಿದ್ದರೆ ಆತ ನಿನ್ನ ಮಾರ್ಗ ಸರಾಗ ಮಾಡುವನು. ನಿನ್ನೆ ಬುದ್ಧಿವಂತ ಎನಿಸಿದೆ ಇವನಿಗೆ ಭಯಪಟ್ಟು ಕೆಟ್ಟದ್ದನ್ನು ತೊರೆದುಬಿಡು. ಇದರಿಂದ ದೇಹಕ್ಕೆ ಆರೋಗ್ಯವು ಇಲ್ಲವೇ ಸಾರವು ಉಂಟಾಗು. ಈಗ 3ನೇ ಸಂಗತಿ ನೋಡ್ತೀವಿ, ಕೆಟ್ಟ ದಿನಗಳು ಏನು ಇದು ಅರ್ಥ ನಾವು ನೋಡಿದ್ರೆ 2ನೇ ತಿಮೋತಿ ಪುಸ್ತಕ 3ನೇ ಅಧ್ಯಾಯದಲ್ಲಿ 1-8 ವಾಕ್ಯ ತನಕ, 2 ತಿಮೋತಿ ಚಾಪ್ಟರ್ 3:1-8 ಅಪೊಸ್ತಲ ಪೌಲ ಹೇಳ್ತಾನೆ, ಇದು ಕೆಟ್ಟ ದಿನಗಳಾಗಿವೆ, ಅದೇ ಎಚ್ಚರಿಕೆ. ಏನು ಕೆಟ್ಟ ದಿನಗಳಿಂದ ಏನು ಎಂಬುದಾಗಿ ನಾವು ಇಲ್ಲಿ ನೋಡೋ ಪ್ರೇರೆ 2ನೇ ತಿಮೋತಿ ಪುಸ್ತಕ 3ನೇ ಅಧ್ಯಾಯದಲ್ಲಿ 1-8 ವಾಕ್ಯ, 2 ತಿಮೋತಿ ಚಾಪ್ಟರ್ 3:1-8. ಆದರೆ ಕಡೆಯ ದಿನಗಳಲ್ಲಿ ಕಠಿಣ ಕಾಲಗಳು ಬರುವೆಂದು ತಿಳಿದುಕೋ. ಮನುಷ್ಯರು ಸ್ವಾಚಿಂತಕರು, ಹಣದಾಸೆಯವರು, ಬಡೆ ಕೊಚ್ಚುವರು, ಅಹಂಕಾರಿಗಳು, ದೂಷಕರು, ತಂದೆ ತಾಯಿಗಳ ಅವಿಧೇಯರು, ಉಪಕ ನೆನೆಸಿದವರು, ದೇಹ ಭಯವಿಲ್ಲದವರು, ಮಮತೆ ಇಲ್ಲದವರು, ಸಮಾಧಾನ ಭಾಗದವರು, ಚಾಡಿ ಹೇಳುವವರು, ದಮೆ ಇಲ್ಲದವರು, ಉಗ್ರತೆಯುಳ್ಳವರು, ಒಳ್ಳೆಯದನ್ನು ಪ್ರೀತಿಸದವರು, ದ್ರೋಹಿಗಳು, ದುಡುಕಿನವರು, ಉಬ್ಬಿಕೊಂಡವರು, ದೇವರನ್ನು ಪ್ರೀತಿಸದೆ ಭೋಗಗಳನ್ನು ಪ್ರೀತಿಸುವವರು, ಭಕ್ತಿಯ ಬೇಸವಿದ್ದ ಅದರ ಬಲವನ್ನು ಬೇಡವೆನ್ನುವರು ಆಗಿರುವರು. ಇಂಥವರ ಸಹವಾಸ ಮಾಡದಿರು. ಪ್ರೇರೆ ಅಪೊಸ್ತಲ ಪೌಲನು ಹೇಳ್ತಾನೆ, ಪ್ರೇರೆ ಕಡೆಯ ದಿವಸಗಳಲ್ಲಿ ಜನರು ಸ್ವಾರ್ಥಿಗಳಾಗ್ತಾರೆ, ಜನರು ಆನಂದಾಶೆಗಳು ಹೋಗ್ತಾರೆ, ಜನರು ದೇವರನ್ನು ಪ್ರೀತಿ ಆಗದೆ. ಈ ಕಡೆಯ ದಿವಸಗಳು ಇದು ಕಠಿಣ ಕಾಲಗಳಾಗಿವೆ. ಅದಕ್ಕೆ ದೇವರ ಮಕ್ಕಳು ಪ್ರೇರೆ ದೇವರ ಚಿತ್ತವನ್ನು ತೆಗೊಳ್ಳಬೇಕು, ದೇವರ ಚಿತ್ತ ಪರ ನಡೆಯಬೇಕಂತ ಅಪೊಸ್ತಲನು ಅಲ್ಲಿ ಎಚ್ಚರಿಕೆ ಕೊಡುತ್ತಾನೆ. ಪ್ರೇರೆ 4 ನೋಡ್ತೇವೆ, ಕಾಲವನ್ನು ಸುಮ್ಮನೆ ಕಳೆದುಕೊಳ್ಳಬಾರದು. ಮತ್ತೆ ಬರೆಸುತ್ತೆ 25ನೇ ಅಧ್ಯಾಯದಲ್ಲಿ 24-30 ವಾಕ್ಯ, ಮಾಥ್ಯೂ ಚಾಪ್ಟರ್ 25:24-30. ತರುವಾಯ ಒಂದೇ ತಾಳಂತು ಹೊಂದಿದವನು ಸಹ ಮುಂದೆ ಬಂದು, ಸ್ವಾಮಿ, ನೀನು ಕಠಿಣ ಮನುಷ್ಯನು, ನೀನು ಬಿತ್ತದಿರುವಲ್ಲಿ ಕೊಯ್ಯುವವನು, ನೀನು ತೂರಿದಿರುವಲ್ಲಿ ರಾಶಿ ಮಾಡಿಕೊಳ್ಳುವವನು ಎಂದು ತಿಳಿದು ಹೆದರಿಕೊಂಡು ಹೋಗಿ ನಿನ್ನ ತಾಳಂತನ್ನು ಭೂಮಿಯಲ್ಲಿ ಬಚ್ಚಿಟ್ಟೆನು. ಈಗೋ ನಿನ್ನದು ನಿನಗೆ ಸಂದಿದೆ ಅಂದನು. ಆಗ ಅವನ ದನಿಯು ಅವನಿಗೆ, ಮೈಗಲ್ಲನಾದ ಕೆಟ್ಟ ಆಳು ನೀನು, ನಾನು ಬಿತ್ತದಿರುವಲ್ಲಿ ಕೊಯ್ಯುವನು, ತೂರಿದಿರುವಲ್ಲಿ ರಾಶಿ ಮಾಡಿಕೊಳ್ಳುವನು ಎಂದು ತಿಳಿದೀಯಾ? ಹಾಗಾದರೆ ನೀನು ನನ್ನ ಹಣವನ್ನು ಸಾಹುಕಾರರಲ್ಲಿ ಬಡ್ಡಿಗೆ ಹಾಕಬೇಕಾಗಿತ್ತು. ನಾನು ಬಂದು ನನ್ನದನ್ನು ಬಡ್ಡಿ ಸಹಿತ ಪಡೆದುಕೊಳ್ಳುತ್ತಿದ್ದೇನೆ ಎಂದು ಹೇಳಿ ತನ್ನ ಸೇವಕರಿಗೆ ಅವನಿಂದ ಆ ತಾಲಂತು ತೆಗೆದು 10 ತಾಲಂತು ಇದ್ದವನಿಗೆ ಕೊಡಿರಿ. ಇದ್ದವರಿಗೆಲ್ಲ ಕೊಡಲ್ಪಡುವುದು, ಅವರಿಗೆ ಮತ್ತು ಹೆಚ್ಚಾಗುವುದು. ಇಲ್ಲದವನ ಕಡೆಯಿಂದ ಇದ್ದದ್ದು ತೆಗೆಯಲ್ಪಡುವುದು. ಮತ್ತು ಕೆಲಸಕ್ಕೆ ಬಾರದು ಈ ಆಳನ್ನು ಅವರಿಗೆ ಕತ್ತಲೆಗೆ ಹಾಕಿಬಿಡ್ರಿ ಎಂದು ಹೇಳಿದನು. ಅಲ್ಲಿ ಗೋಲಾಟವು ಹಳ್ಳು ಕೊಡಿಯನ್ನು ಇರುವು. ಇಲ್ಲಿ ನಾವು ಅತಿ ಸ್ಪಷ್ಟ ಯೇಸು ಕ್ರಿಸ್ತನು ಪ್ರತಿಯೊಬ್ಬ ಈ ಲೋಕದ ಹುಟ್ಟ ಪ್ರತಿಯೊಬ್ಬ ಮಕ್ಕಳಿಗೆ, ಪ್ರತಿಯೊಬ್ಬರಿಗೆ, ಮನುಷ್ಯರಿಗೆ ಒಂದು ತಾಳಂತು, ಒಂದು ಕಾಲಿಂಗ್, ಒಂದು ಗಿಫ್ಟ್ ಕೊಟ್ಟಿದ್ದಾನೆ. ಪ್ರೇರೆ ನೀವು ಮೊದಲು ಮತ್ತೆ ಬರುತ್ತೆ 6ನೇ ಅಧ್ಯಾಯದಲ್ಲಿ 33ನೇ ವಾಕ್ಯದಲ್ಲಿ ನೋಡ್ತೇವೆ, ಮೊದಲು ದೇವರಾಜನ ಹುಡುಕಿರಿ, ನೀವು ಅದನ್ನು ನಿಂತಿದಾಗ ಎಲ್ಲವೂ
ನಿಮಗೆ ಸಿಗ್ತದೆ. ಮತ್ತು 6:30 ಹೇಳುತ್ತೆ, ಚಿಂತೆ ಮಾಡಬೇಡ್ರಿ, ಚಿಂತೆ ಮಾಡಿ ನಿಮ್ಮೊಂದು ಮೊಳ ಉದ್ದ ಬೆಲೆ ಆಗದೆ ಇಸ್ಕೊಳ್ತಂದರೆ ನಿಮಗೆ ಚಿಂತೆಯಿಂದ ಬಿಡುಗಡೆ ಸಿಗಬೇಕಾದ್ರೆ ಮೊದಲು ದೇವರಾಜ ಹುಡುಕಿರಿ. ಅದರ್ಥ ನಿಮ್ಮಲ್ಲಿ ದೇವರ ಉದ್ದೇಶ, ನಿಮ್ಮಲ್ಲಿ ದೇವರ ಕರೆಯುವಿಕೆ ಏನು, ದೇವರು ನಿಮಗೆ ಭಾರಗಳನ್ನು ಕೊಟ್ಟು ಅದು ತಿಳ್ಕೊಂಡು ಸಂದರ್ಭ ಸಿಗುವಾಗ ದೇವರ ಕೊಟ್ಟ ಕೆಲಸವನ್ನು, ಕೊಟ್ಟ ಸೇವೆಯನ್ನು, ಕೊಟ್ಟ ವರವನ್ನು ದೇವರ ಮಹಿಮೆಗಾಗಿ ಉಪಯೋಗ ಮಾಡಬೇಕು. ಮತ್ತು ಇನ್ನೂ ನೀತಿವಂತರ ತಾವಾಗ ಆಗ ದೇವರು ನಿಮ್ಮನ್ನು ಆಶೀರ್ವಾದ ಮಾಡುತ್ತಾನೆ. ನೀವು ಚಿಂತೆ ಮಾಡೋದೆಲ್ಲ ಬಗ್ಗೆ ದೇವರು ಚಿಂತೆ ಮಾಡ್ತಾನೆ. ಊಟಕ್ಕೆ ಎಲ್ಲದಕ್ಕೆ ನಿಮಗೆ ಕೊರತೆ ಆಗುವುದಿಲ್ಲ ಪ್ರಿಯರೇ, ದೇವರು ನಿಮಗೆ ಬಗ್ಗೆ ಚಿಂತೆ ಮಾಡುತ್ತಾನೆ. ಅದು ಬಿಟ್ಟುಕೊಂಡು ಈ ಸೋಮಾರಿ ಆಲಿ ಮಾಡಿದನು, ದೇವರನ್ನು ಕೊಟ್ಟ ವರವನ್ನು ಅಥವಾ ಅವನು ಕೊಟ್ಟ ತಾಲಂತವನ್ನು ಬಚ್ಚಿಟ್ಟನು. ಎಸ್ಕೋದೆ ನಿನ್ನ ಮೇಗಲ ಕೆಟ್ಟ ಹಾಳು ಎಂದು ಅವನಿಗೆ ಕಠಿಣವಾದ ಶಿಕ್ಷೆ ಬರುತ್ತದೆ. ಆ ರೀತಿ ನೀವು ದೇವರ ಶಿಕ್ಷೆಗೆ ಒಳಪಡಬಾರದು. ಆಶೆ ಹೊಂದಬೇಕಾದ್ರೆ ದೇವರು ಕೊಟ್ಟ ತಾಲಂತು, ಅದು ದೇವರು ಕೊಟ್ಟ ಸೇವೆ, ದೇವರು ಕೊಟ್ಟ ವರಗಳನ್ನು ಗುರುತಿಸಿಕೊಳ್ಳಿರಿ. ಪ್ರಾರ್ಥನೆ ಪೂರ್ವಕವಾಗಿ ಮತ್ತು ನಿಮ್ಮ ಸಭೆಯಲ್ಲಿ, ನಿಮಗೆ ಸಭೆಯಲ್ಲಿ ಸಂದರ್ಭದಲ್ಲಿ ಓಪನ್ ಮಾಡ್ತಾನೆ, ಅದು ಉಪಯೋಗ ಮಾಡಿರಿ. ಮತ್ತು ನೀತಿವಂತವಾಗ ಆಗೆಲ್ಲವೂ ನಿಮಗೆ ದೇವರು ಕೊಡುವನು ಆಗಿದ್ದಾನೆ ಪ್ರಿಯರೇ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ, ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ 11ನೇ ವಾಕ್ಯ, ರೋಮನ್ಸ್ 12:11. ಜಾಗ್ರತೆ ಬೇಕಾದಲ್ಲಿ ಆಲಸ್ಯವಾಗಿರದೆ ಆಸಕ್ತ ಚಿತ್ತರಾಗಿದ್ದು ಕರ್ತನ ಸೇವೆ ಮಾಡುವರಾಗಿರಿ. ಅಪ್ಪ ಜಾಗ್ರತೆ ಬೇಕಾಗಿರುವಾಗ ಆಲಸ್ಯತನ ಮಾಡಿದೆ ದೇವರ ಸೇವೆಯನ್ನು ಆಸಕ್ತಿಯಿಂದ ಮಾಡಬೇಕು. ಎಂದಿಗೂ ದೇವರ ಸೇವೆಯಲ್ಲಿ ಸೋಮಾರಿತನ ಮಾಡಬಾರ್ದು ಎಂದು ಅಪ್ಪ ಹೇಳ್ತಾನೆ. ಇನ್ನೊಂದು ವಾಕ್ಯ ನೋಡೋಪ್ರೆ 1ನೇ ಕೊರಿಂಥಿಯದವರ ಬರೆದ ಪತ್ರಿಕೆ 15ನೇ ಅಧ್ಯಾಯದಲ್ಲಿ 58ನೇ ವಾಕ್ಯ, 1 Corinthians 15:58. ಆದುದರಿಂದ ನನ್ನ ಪ್ರಿಯ ಸಹೋದರರೇ, ಸ್ಥಿರಚಿತ್ತರಾಗಿಯೂ ನಿಶ್ಚಲರಾಗಿರಿ. ನೀವು ಕರ್ತನ ಸೇವೆಯಲ್ಲಿ ಪಡುವ ಪ್ರಯಾಸವು ನಿಷ್ಫಲವಾಗುವುದಿಲ್ಲವೆಂದು ತಿಳಿದು ಕರ್ತನ ಕೆಲಸವನ್ನು ಯಾವಾಗಲೂ ಅತಿ ಆಸಕ್ತಿಯಿಂದ ಮಾಡುವವರಾಗಿರಿ. ಪ್ರಿಯರೇ, ಅಪ್ಪ ಹೇಳ್ತಾನೆ, ನೀವು ಕರ್ತನ ಸೇವೆಯಲ್ಲಿ ಮಾಡುವ ಪ್ರಯಾಸವಾಗಬಹುದು, ಯಾವುದು ನಿಷ್ಫಲವಾಗುವುದಿಲ್ಲ. ಮನುಷ್ಯರಿಂದ ನಿಮಗೇನು ಪ್ರಯೋಜನ ಸಿಗದೇ ಇರ್ಬೋದು, ಅದು ದೇವರು ನೀವು ಮಾಡೋ ಪ್ರತಿಯೊಂದು ಸೇವೆಗೆ, ನೀವು ಮಾಡೋ ಪ್ರತಿಯೊಂದು ಒಳ್ಳೆಯ ಕ್ರಿಯೆಗೆ ಇದೇ ಭೂಲೋಕದಲ್ಲಿ ಪ್ರತಿಫಲ ಕೊಡುತ್ತಾನೆ, ಪರಲೋಕದ ಅದಕ್ಕೆ ವಿಷಯದ ಬಹುಮಾನ ಕೊಡುತ್ತಾನೆ. ಅದಕ್ಕೆ ಆ ನಂಬಿಕೆಯಿಂದ ನಿಮಗೆ ಕೊಟ್ಟ ಸೇವೆ, ನಿಮಗೆ ಕೊಟ್ಟ ಸೇವೆಯ ಜವಾಬ್ದಾರಿ, ನಿಮಗೆ ಕೊಟ್ಟ ತಾಲಂತು ಎಲ್ಲವನ್ನೇ ಮಾಡಬೇಕು. ಅತಿ ಆಸಕ್ತಿಯಿಂದ ದೇವರ ಸಭೆಯ ಅಭಿವೃದ್ಧಿಗಾಗಿ, ದೇವರ ಮಹಿಮೆಗೆ ಉಪಯೋಗ ಮಾಡುವುದಾರೆ ಡೆಫಿನೆಟ್ ಪ್ರಿಯರೇ, ದೇವರು ಈ ಭೂಲೋಕದಲ್ಲಿ ನಿಮಗೆ ವಿಶೇಷವಾಗಿ ಆಶೀರ್ವಾದ ಕೊಡುತ್ತಾನೆ, ಪರಲೋಕದಲ್ಲಿ ಬಹುಮಾನ ಕೊಡುತ್ತಾನೆ. ನಿಮಗೆ ಎಂದಿಗೂ ದೇವರು ತಳ್ಳಿ ಬಿಡುವುದಿಲ್ಲ ಪ್ರಿಯರೇ, ದೇವರು ನಿಮ್ಮನ್ನು ಕೈ ಬಿಡುವುದಿಲ್ಲ. ಆತನ ಆಶೀರ್ವಾದ, ಆತನ ಅಭಿಷೇಕ, ಆತನ ಕೃಪೆ ಶುಭ ನೀವು ಅನುಭವ ಮಾಡಲಿಕ್ಕೆ ನಿಮಗೆ ಸಾಧ್ಯವಾಗ್ತದೆ ಪ್ರಿಯರೇ. 5ನೇ ಸಂಖ್ಯೆ ನೋಡ್ತೇವೆ, ಬುದ್ಧಿಹೀನರಾಗಿ ನಡೆಯಬಾರದು. ನಾವು ನೋಡ್ತೇವೆ ಪ್ರಿಯರೇ, ಓಜೇಯನ ಪ್ರವಾದನೆ ಪುಸ್ತಕ 4ನೇ ಅಧ್ಯಾಯದಲ್ಲಿ 6ನೇ ವಾಕ್ಯ, ಓಜೆಯ ಚಾಪ್ಟರ್ 4:6. ನನ್ನ ಜನರು ಜ್ಞಾನಹೀನರಾಗಿ ಹಾಳಾಗಿದ್ದಾರೆ. ಪहिले ಹೇಳ್ತಾನೆ, ನನ್ನ ಜನರು ಜ್ಞಾನಹೀನರಾಗಿ ಹಾಳಾಗಿದ್ದಾರೆ. ನೀವು ಜ್ಞಾನವನ್ನು ತಳ್ಳಿಬಿಟ್ಟು ಇನ್ನು ನನಗೆ ಯಾಜಕ ಸೇವೆ ಮಾಡದಂತೆ ನಾನು ನಿಮ್ಮನ್ನು ತಳ್ಳಿ ಬಿಡುವೆನು. ನೀವು ನಿಮ್ಮ ದೇವರ ಧರ್ಮವನ್ನು ಮರೆತ ಕಾರಣ ನಿಮ್ಮ ಸಂತತಿಯನ್ನು ಮರೆಯುವೆನು. ಪ್ರಿಯರೇ, ಯಾಕೆ ಅಪ್ಪಸಫಲವನ್ನು ಬುದ್ಧಿವಂತರಾಗಿ ನಡೆಯಬೇಕು? ಬುದ್ಧಿ ಅಂದರೆ ಬುದ್ಧಿಹೀನವರು ಪ್ರಿಯರೇ, ದೇವರ ವಾಕ್ಯ ತಿಳಿಯಲಿಕ್ಕಿಲ್ಲದವರು, ದೇವರ ಬಗ್ಗೆ ಗೊತ್ತಿಲ್ಲ. ಪ್ರಿಯರೇ, ಅತಿ ಹೆಚ್ಚಾಗಿ ದೇವರ ಕೂಡ ಓದಬೇಕು, ನೀವು ವಾಕ್ಯ ಧ್ಯಾನ ಮಾಡಬೇಕು. ಪ್ರತಿಯೊಂದು ಸಂಗತಿ ಮಾಡುವಾಗ ಗಡಿಬಿಡಿ ಮಾಡದೆ ದೇವರ ಹತ್ರ ಬೇಡಬೇಕು, ಪವಿತ್ರ ಬೇಡಬೇಕು. ದೇವರಿನ ಜ್ಞಾನವನ್ನು ಕೊಡು. ನೀವು ಬೇಡುವುದೇ ಮಾತ್ರ ದೇವರು ಉದ್ಧಾರವಾಗಿ ನಿಮಗೆ ಜ್ಞಾನ ಕೊಡುತ್ತಾನೆ. ಆ ಜ್ಞಾನವಂತಿಕೆಯಲ್ಲಿ ನಡೆಯುವರಾಗಬೇಕು. ಜ್ಞಾನ ಇಲ್ಲದವರಿಗೆ ನಡೆಯಬಾರದು. ಜ್ಞಾನ ನಡೆದೇನು ಕಷ್ಟಕ್ಕೆ, ಸಮಸ್ಯೆಗೆ ಒಳಪಡುತ್ತೀರಿ ಎಂಬುದಾಗಿ ಅಲ್ಲಿ ಓಜೆಯವನ್ನು ಹೇಳ್ತಾನೆ. ಅದಕ್ಕೆ ಇನ್ನೊಂದು ವಾಕ್ಯ ನೋಡುವ, ಜ್ಞಾನೋಕ್ತಿ ಪುಸ್ತಕ 27ನೇ ಅಧ್ಯಾಯದಲ್ಲಿ 12ನೇ ವಾಕ್ಯ, ಪ್ರೊವರ್ಬ್ಸ್ ಚಾಪ್ಟರ್ 27:12. ಜಾಣನು ಕೇಡನ್ನು ಕಂಡು ಅಡಗಿಕೊಳ್ಳುವನು, ಬುದ್ಧಿಯನ್ನು ಮುಂದೆ ಹೋಗಿ ನಷ್ಟವನ್ನು. ಜಾಣನು ಏನು ಮಾಡ್ತಾನೆ? ದೇವರವನಿಗೆ ಅವನ ಭವಿಷ್ಯ, ಅವನಿಗೆ ಸೈತಾನ ತರುವ ಕೇಡನ್ನು ಅಡ್ವಾನ್ಸ್ ತೋರಿಸ್ತಾನೆ. ಆಗ ಅವನೇನಿದೆ ಬುದ್ಧಿವಂತನಾಗಿ ಆ ಸೈತಾನ ತರುವ ಕೇಡಿನಿಂದ ಆತನು ತಪ್ಪಿಸಿಕೊಳ್ಳುತ್ತಾನೆ. ಅದು ಜ್ಞಾನ ಕೇಳದವನು ಹೇಳ್ತಾನೆ ಬುದ್ಧಿವಂತಿಗೆ ನಷ್ಟ ಮಾಡುತ್ತಾನೆ. ಅದಕ್ಕೆ ಎಚ್ಚರಿಕೆ ಪಡಿ. ಸೈತಾನನು ಪ್ರಿಯರೇ
ಆತ ಒಂದೇ ಅವನ ಟ್ರಿಕ್ ಆಗಿದೆ, ದೇವರ ಮಕ್ಕಳನ್ನು ಆತನು ಕಷ್ಟದಲ್ಲಿ ಹಾಕಿಸೋದು, ಅವರನ್ನು ನಾನಾ ರೀತಿಯಲ್ಲಿ ಆಕ್ರಮಣ ಮಾಡಲಿಕ್ಕೆ ಅವನು ನೋಡ್ತಾ ಇರ್ತಾನೆ. ಅದಕ್ಕೆ ದೇವರ ಅಪೋಸ್ತಲನಾಗಿದ್ದಾನೆ, ದೇವರ ಮಕ್ಕಳಾದ ನಾವು ಪ್ರತಿಯೊಂದು ಸಮಯದಲ್ಲಿ ಬುದ್ಧಿವಂತರಾಗಿ ದೇವರ ಚಿತ್ತ ತಿಳಿದುಕೊಳ್ಳಬೇಕು. ಆಗ ದೇವರು ನಿಮಗೆ ಆತ ಜ್ಞಾನ ಕೊಡುತ್ತಾನೆ. ಆಗ ನೀವು ಮುಂದೆ ಹೋಗಿ ನಷ್ಟಪಡೋದಿಲ್ಲ. ದೇವರ ಜ್ಞಾನ ಪ್ರಕಾರ ನಡೆಯುವಾಗ ದೇವರು ನಿಮ್ಮನ್ನು ಎಲ್ಲ ಕಷ್ಟದಿಂದ ತಪ್ಪಿಸಿ ನಿಮ್ಮ ದೇವರು ಆತನು ಕಾಪಾಡುವನಾಗಿದೆ. ನೋಡಿ, ಜಾಣನು ಏನು ಮಾಡ್ತಾನೆ, ಕೇಳು ನೋಡಿ ಅವನು ಅಡಗಿಕೊಳ್ಳುತ್ತಾನೆ. ಬುದ್ಧಿನೂ ಮುಂದೆ ಹೋಗಿ ನಿಮಗೆ ನಷ್ಟ ಆಗದಾಗೆ ದೇವರು ಕಾಪಾಡು. ನಿಮ್ಮ ಬಿಸ್ನೆಸ್ ನಷ್ಟ ಆಗದಾಗೆ, ನೀವು ಸಾಲದಲ್ಲಿ ಬೀಳದಂತೆ ದೇವರು ನಿಮಗೆ ಕಾಪಾಡ. ನೀವು ಜ್ಞಾನ ಕೇಳೋದೇ ನಿಮಗೆ ಒಳ್ಳೆಯದಾಗಿ ಎನಿಸಬಹುದು. ನಿಮ್ಮ ಬಿಸ್ನೆಸ್ ಅದು ಒಳ್ಳೆಯದಾಗಿ ನೀವು ಹೋಗಿ ನಷ್ಟಪಡೋದಕ್ಕೆ ಆಗದಾಗೆ ದೇವರ ಜ್ಞಾನವನ್ನು ತೆಗೆದುಕೊಳ್ಬೇಕು. ಜ್ಞಾನೀನರಾಗಬಾರ್ದು, ಬುದ್ಧಿನ ನಡೆಯಬಾರ್ದು ಎಂಬುದಾಗಿ ಅಪೊಸ್ತಲನು ಹೇಳ್ತಾನೆ. 6ನೇ ಸಂಗತಿ ನೋಡ್ತೇವೆ, ಕರ್ತನ ಚಿತ್ತವನ್ನು ತಿಳಿದುಕೊಳ್ಳಬೇಕು. ಹೇಗೆ ಕರ್ತನ ಚಿತ್ತವನ್ನು ತಿಳಿದುಕೊಳ್ಳುವುದು ನಾವು ನೋಡ್ತೇವೆ ಪ್ರಿಯರೇ. ರೋಮಾಪುರದವರ ಪತ್ರಿಕೆ 12ನೇ ಅಧ್ಯಾಯದಲ್ಲಿ 2ನೇ ವಾಕ್ಯ, ರೋಮನ್ಸ್ 12:2. ಈ ಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಈಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದು ಯಾವ್ಯಾವುದು ವಿವೇಚಿಸಿ ತಿಳಿದುಕೊಳ್ಳುವಿರಿ. ಅಪ್ಪನೇ ಈ ಲೋಕದ ನಡುವೆ ಅಂದರೆ ನೂತನ ಮನಸ್ಸು ಹೊಂದಿಕೊಂಡು ಪರಲೋಕ ಬಾಪರೆ. ಅದರ್ಥ ನಿಮ್ಮ ಮನಸ್ಸು ನೂತನವಾಗಬೇಕು. ಈ ಮನಸ್ಸು ನೂತನಪಡಿಸಿ ನಿಮ್ಮ ಜವಾಬ್ದಾರಿ. ಹೇಗೆಂದರೆ ದಿನಾಲೂ ನೀವು ವಾಕ್ಯ ಓದುವಾಗ ನೆನಪಿರಲಿ, ನೀವು ಪ್ರಾರ್ಥನೆ ಮಾಡಿದ ಹಾಗೆ ಅಲ್ಲೊಂಬಡಿಕೆ ಓದಬೇಕು. ಹೊಸ ಒಡಂಬಡಿಕೆ ಸ್ವಲ್ಪ ಜಾಸ್ತಿ ಓದಬೇಕು ಪ್ರೇರೆ. ಯಾಕಂದರೆ ಹೊಸ ಒಡಂಬಡಿಕೆಯು ನಿಮಗೆ ಅರ್ಥವಾಗಲಿಕ್ಕೆ ಸುಲಭ ಉಂಟು, ಅಲ್ಲಿ ಸ್ವಲ್ಪ ಕಷ್ಟ ಉಂಟು. ಅಂದರೆ ಅದು ಓದಬೇಕು, ಇದು ಓದಬೇಕು ಪ್ರೇರೆ. ಇದು ಎಷ್ಟು ವಾಕ್ಯ ಓದುತ್ತೀರೋ ಹೊಸ ಒಡಂಬಡಿಕೆಯಲ್ಲಿ, ಅಲ್ಲಿ ಕೀರ್ತನೆ ಓದಿ, ಜ್ಞಾನೋಕ್ತಿ ಅಲ್ಲಿ ಓದಿ. ಹೀಗೆ ಓದುವಾಗ, ಧ್ಯಾನಿಸುವಾಗ ನಿಮ್ಮ ಮನಸ್ಸು ನೂತನವಾಗ್ತದೆ. ನಿಮ್ಮ ಮನಸ್ಸಲ್ಲಿ ಕೆಟ್ಟ ಆಲೋಚನೆ, ಏನೋ ಆಲೋಚನೆ ಎಲ್ಲ ಹೋಗಿ ನಿಮ್ಮ ನೂತನವಾಗ್ತದೆ. ನಿಮ್ಮ ಮನಸ್ಸಿಗೆ ಪರಲೋಕದ ಆಲೋಚನೆ ಬರ್ತದೆ. ಆಗ ನಿಮ್ಮ ನಡವಳಿಕೆ ಚೇಂಜ್ ಆಗ್ತದೆ, ಬಾಯಿ ಮಾತು ಚೇಂಜ್, ನಿಮ್ಮ ಸ್ಟೈಲ್ ಚೇಂಜ್ ಆಗ್ತದೆ, ಮತ್ತು ನಿಮ್ಮ ಮನಸ್ಸು ಸಂಪೂರ್ಣ ನೂತನವಾಗ್ತದೆ, ಪರಲೋಕದ ಮನಸ್ಸಾಗ್ತದೆ. ದೇವರ ಚಿತ್ತ ಆಗ ನಿಮಗೆ ಪ್ರೇರಣೆ. ದೇವರು ಮಾತನಾಡುವುದು ಪ್ರೇರೆ ಪ್ರತಿಯೊಂದು ಸಲ ವಾಕ್ಯದ ಮುಖಾಂತರ. ದೇವರ ಆತ್ಮನು ಪ್ರೇರೆ ನಿಮ್ಮ ಆತ್ಮದಲ್ಲಿ ಯೇಸುಕ್ರಿಸ್ತನ ಯಾರು ನಂಬಿಕೆ ಇಟ್ಟಿದ್ದಾರೋ ಅವರ ಆತ್ಮದಲ್ಲಿ ದೇವರ ಆತ್ಮನಿದ್ದಾನೆ. ಯಾರು ಯೇಸು ನಂಬಿ ಕಂಡಿದ್ದಾರೋ ನಿಮ್ಮ ದೇವರ ಆತ್ಮ ಇದ್ದಾನೆ. ದೇವರ ಆತ್ಮ ಪ್ರತಿ ಸಲ ಮಾತನಾಡ್ತೇನೆ. ಆತನ ಮಾತನಾಡೋ ಸಣ್ಣ ಸ್ವರ ಅದು ದೇವರ ವಾಕ್ಯವಾಗಿದೆ ಪ್ರೇರೆ. ನಾವು ನೋಡ್ತೇವೆ ಯೋಹನ ಬರೆದ ಸುವಾರ್ತೆ 14ನೇ ಅಧ್ಯಾಯದಲ್ಲಿ 26ನೇ ವಾಕ್ಯ, ಜಾನ್ ಗಾಸ್ಪಲ್ 14:26. ಆದರೆ ಆ ಸಹಾಯಕನು, ಅಂದರೆ ನನ್ನ ಹೆಸರಲ್ಲಿ ತಂದೆಯು ಕಳುಹಿಸಿಕೊಡುವ ಪವಿತ್ರಾತ್ಮ ನಿಮಗೆ ಎಲ್ಲವನ್ನು ಉಪದೇಶಿಸಿ ನಾನು ನಿಮಗೆ ಹೇಳಿದ್ದಿಲ್ಲ ನಿಮ್ಮ ನೆನಪಿಗೆ ತರುವನು. ಪವಿತ್ರಾತ್ಮನು ನೀವು ಎಷ್ಟು ವಾಕ್ಯ ಓದುತ್ತೀರೋ, ಎಷ್ಟು ವಾಕ್ಯ ಧ್ಯಾನ ಮಾಡುತ್ತೀರೋ ಆ ವಾಕ್ಯ ವಿಧರಾಗ್ತದೆ. ನಿಮ್ಮ ನಡವಳಿಕೆ, ನಿಮ್ಮ ಬಾಯಿ ಮಾತು, ನಿಮ್ಮ ಸ್ಟೈಲ್ ಚೆನ್ನಾಗಿ ನೀವು ನೂತನ ಮನಸ್ಸಾಗ್ತೀರಿ. ಮತ್ತು ದೇವರ ವಾಕ್ಯ ನಿಮ್ಮಲ್ಲಿ ಇರುವಾಗ ಪವಿತ್ರಾತ್ಮನ ಪ್ರಿಯರೇ ವಾಕ್ಯವು ನಿಮಗೆ ನೆನಪಿಗೆ ತರುತ್ತಾನೆ. ಆಗ ನಿಮಗೆ ನೋಡಿ, ದೇವರ ವಾಕ್ಯವೇ ದೇವರ ಚಿತ್ತವಾಗಿದೆ. ದೇವರ ಆತ್ಮನ ಯಾವಾಗಲೂ ಮಾತನಾಡುತ್ತಾನೆ ದೇವರ ವಾಕ್ಯದ ಮುಖಾಂತರ. ದೇವರ ವಾಕ್ಯ ಬಿಟ್ಟು ಎಂದಿಗೂ ದೇವರ ಆತ್ಮನ ಮಾತನಾಡುತ್ತಲ್ಲ ಪ್ರೇರೆ. ಅದೇ ದೇವರ ವಾಕ್ಯ ಪ್ರತಿಯೊಂದಕ್ಕೆ ಜೋಡಿ ನೀವು ಕೇಳಬೇಕು. ದೇವರ ವಾಕ್ಯ ಕನ್ಫರ್ಮೇಷನ್, ಪ್ರತಿಯೊಂದು ವಾಕ್ಯ ಮಾತಾಡಿ ಅದಕ್ಕೆ 1-2 ವಾಕ್ಯ ಆದರೂ ಜೋಡಿ ಕೊಡ್ತಾನೆ ದೇವರ ಆತ್ಮನು ಪ್ರೇರೆ. ನೀವು ವಾಕ್ಯ ಓದುವಾಗ, ಪ್ರಾರ್ಥನೆ ಮಾಡುವಾಗ, ದೇವರ ಜ್ಞಾನ ಕೇಳುವಾಗ, ದೇವ ನಾನು ಇದು ಮಾಡಬೇಕಾ, ಇದು ಮಾಡಬಾರ್ದ, ಆಗ ಪವಿತ್ರಾತ್ಮನು ವಾಕ್ಯ ನಿಮಗೆ ನೆನಪಿಗೆ ತರುತ್ತಾನೆ ಪ್ರೇರೆ. ಆ ನೆನಪಿಗೆ ತರುವಾಗ ನಿಮಗೆ ಗೊತ್ತಾಗಿದೆ ಇದು ದೇವರ ಸ್ವರ, ದೇವರ ವಾಕ್ಯವಾಗಿದೆ. ಆ ವಾಕ್ಯ ಒಂದಲ್ಲ 1-2 ಅಂದರೆ ದೇವರ ವಾಕ್ಯ ಜೋಡಿಯಾಗಿ ದೇವರಾತ್ಮನು ವಾಕ್ಯದ ಮುಖದ ಮಾತಾಡ್ತಾನೆ. ಆಗ ವಾಕ್ಯದ ಮಾತಾಡಿದ್ರೆ ಸಮಾಧಾನ, ಆ ವಾಕ್ಯ ಧ್ಯಾನ ಮಾಡಬೇಕು ನೀವು, ಸಮಾಧಾನ ಬರ್ತದೆ. ಆ ವಾಕ್ಯ ನಿಮ್ಮ ಮನಸ್ಸಿಗೆ ಉತ್ತೇಜನ ಕೊಡ್ತದೆ, ಧೈರ್ಯ ಕೊಡ್ತದೆ. ಅದು ನಿಮ್ಮ ಮನಸ್ಸಿಗೆ ಒತ್ತಾಯ ಮಾಡ್ತದೆ ಇದು ಮಾಡಬೇಕು. ಹಾಗಾದರೆ ಆ ವಾಕ್ಯ ಪ್ರಕಾರ ನೀವು ನಡೆಯಬೇಕು. ಆಗ ಏನಂತದೆ ದೇವರ ಚಿತ್ತ ಪ್ರಕಾರ ನೀವು ನಡೆಯುತ್ತೀರಿ. ದೇವರ ಚಿತ್ತ ಏನು ಗೊತ್ತೆ, ಹಾಗೆ ದೇವರ ಚಿತ್ತವನ್ನು ತಿಳಿದುಕೊಳ್ಳುತ್ತೀರಿ. ಒಂದು ವೇಳೆ ದೇವರ ವಾಕ್ಯ ಓದದಿದ್ದರೆ, ವಾಕ್ಯ ಧ್ಯಾನ ಮಾಡಿದರೆ, ನಿಮಗೆ ದೇವರ ಸ್ವರ, ನಿಮಗೆ ದೇವರ ಚಿತ್ತ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ವಿವೇಚನೆ ಮಾಡಲಿಕ್ಕೆ ನಿಮಗೆ ಸಾಧ್ಯವಾಗುವುದಿಲ್ಲ.
ಅದಕ್ಕೆ ದೇವರ ವಾಕ್ಯ ಓದಬೇಕು. ಅದಕ್ಕೆ ಅಪೊಸ್ತಲನು ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆಯಲ್ಲಿ 3ನೇ ಅಧ್ಯಾಯದಲ್ಲಿ 16ನೇ ವಾಕ್ಯದಲ್ಲಿ ಆತ ಹೀಗೆ ಹೇಳ್ತಾನೆ, ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ, ಸಕಲ ಜ್ಞಾನದಿಂದ ಕೂಡಿದವರಾಗಿ ಒಬ್ಬರಿಗೆ ಉಪದೇಶ ಮಾಡಿಕೊಳ್ಳಿರಿ, ಬುದ್ಧಿ ಹಿಡಿಯಿರಿ. ಕ್ರಿಸ್ತನ ವಾಕ್ಯ ತುಂಬಲ್ಪಡಬೇಕು ಅಂದರೆ ಕ್ರಿಸ್ತನೇ ಹೊಸ ಹೊಂಡಬಿಡಿಕೆ ಅಲ್ಲ ಹೊಂಡಬಿಡಿಕೆ ಓದಬೇಕು. ದಿನ ಒಂದು ಕೀರ್ತನೆ ಓದಿ, ಜ್ಞಾನೋಕ್ತಿ ಓದಿ ಮತ್ತು ಹೊಸ ಹೊಂಡಬಿಡಿಕೆ ಆದಷ್ಟು ಜಾಸ್ತಿ ಓದಿ ಮತ್ತೆ ಅನುಭವಿಸೋ ಪ್ರಕರಣಗಳನ್ನ ಸಾಧ್ಯವಾದ 3 ತಿಂಗಳೊಮ್ಮೆ ಒಂದು ಸಾರಿ ಓದಿ ಮುಗಿಸಿ, ಸಾಧ್ಯ ತಿಂಗಳು ಹೊಸ ಎಷ್ಟು ವಾಕ್ ಓದಿತ್ತೀರೋ ಅಷ್ಟು ನಿಮ್ಮ ತುಂಬಲ್ಪಡುವುದಾದರೆ ಪವಿತ್ರ ಆತ್ಮನು ಪ್ರಾರ್ಥನೆ ಮಾಡುವಾಗ ಅಥವಾ ಎಡಕ್ಕೆ ಬಲಕ್ಕೆ ತಿರುಗು ಇದೇ ಮಾರ್ಗ, ಇದನ್ನು ಒಂದು ಸಣ್ಣ ಸ್ವರ ನಿಮ್ಮ ಕಿವಿ ಬಿಡಿ, ದೇವರ ಆತ್ಮನು ವಾಕ್ಯವನ್ನು ನಿಮಗೆ ನೆನಪಿಗೆ ತರುತ್ತಾನೆ. ಅದುವೇ ದೇವರ ಸ್ವರ, ಅದುವೇ ನೀವು ಧ್ಯಾನ ಮಾಡಬೇಕು. ಅದು ಧ್ಯಾನ ಮಾಡುವಷ್ಟು ದೇವರ ವಾಕ್ಯ ಅಂತ ನಿಮಗೆ ಸಮಾಧಾನ ಕೊಡುತ್ತದೆ, ಧೈರ್ಯ ಕೊಡುತ್ತದೆ, ಆತ್ಮಕ್ಕೆ ಅದು ಉತ್ತೇಜನ ಮಾಡುತ್ತದೆ, ಸಂತೋಷ ಕೊಡುತ್ತದೆ, ನಂಬಿಕೆ ಉಂಟು ಮಾಡುತ್ತದೆ. ಆ ವಾಕ್ಯವು ನಡೆಯುವುದರೆ ಆ ದೇವರ ಚಿತ್ತ ನಿಮಗೆ ಅತಿ ಸ್ಪಷ್ಟವಾಗಿದ್ದರೆ ಮಾಡುವ ದೇವರ ಚಿತ್ತ ಅಥವಾ ಚಿತ್ತ ಅಲ್ಲ ಅತಿ ಸ್ಪಷ್ಟವಾಗಿ ದೇವರ ವಾಕ್ಯದ ನೀವು ದೇವರ ಚಿತ್ತ ತಿಳಿದುಕೊಳ್ಳುತ್ತೀರಿ. ಒಂದು ವೇಳೆ ದೇವರ ವಾಕ್ಯ ಓದುವುದಿಲ್ಲವಾದರೆ, ಧ್ಯಾನ ಮಾಡದಿದ್ದರೆ, ದೇವರು ಮಾತನಾಡಿದರೂ ನಿಮಗೆ ವಿವೇಚನೆ ಮಾಡಲಿಕ್ಕೆ ಆಗದೆ ನೀವು ಸೋತು ಹೋಗ್ತೀರಿ, ಅನ್ನೋದನ್ನು ಕಷ್ಟದಲ್ಲಿ ಬೀಳ್ತೀರಿ. ಅದಕ್ಕೆ ಎಚ್ಚರಿಕೆ, ಒಂದು ಎಚ್ಚರಿಕೆ ಮಾತನ್ನು ಹೇಳ್ತೇವೆ. ಯೋಬನ ಪುಸ್ತಕ 33ನೇ ಅಧ್ಯಾಯದಲ್ಲಿ 14ರಿಂದ 18ನೇ ವಾಕ್ಯ, ಜೋಬ್ ಚಾಪ್ಟರ್ 33 14 to 18 ವರ್ಸ್. ದೇವರು ಮಾತನಾಡೋ ರೀತಿ ಒಂದುಂಟು, ಹೌದು 2 ಉಂಟು, ಮನುಷ್ಯನಾದರೂ ಲಕ್ಷಿಸುವುದಿಲ್ಲ. ಮನುಷ್ಯ ಗಾರ್ಡನ್ ಉಂಟಾದಾಗಲೂ, ಹಾಸಿಗೆ ಮೇಲೆ ಜಂಪ್ ಮತ್ತಿದ್ದಾಗಲೂ, ಆತನ ಸ್ವಪ್ನದಲ್ಲಿ ರಾತ್ರಿ ಕನಸಲ್ಲಿ ಅವರ ಕಿವಿಗಳನ್ನು ತೆರೆದು ಅವರ ಶಿಕ್ಷಾ ವಚನವನ್ನು ಉಪದೇಶಿಸಿ ಅದಕ್ಕೆ ಮುದ್ರೆ ಹಾಕುವನು. ಹೀಗೆ ಮನುಷ್ಯನು ಅವನ ದುಷ್ಕಾರ್ಯದಿಂದ ತಪ್ಪಿಸುವನು, ಮಾನವನಿಗೆ ಗರ್ವವನ್ನು ಮರೆ ಮಾಡುವನು, ಅವನ ಆತ್ಮವನ್ನು ಅಧೋಲೋಕಕ್ಕೆ ಬೀಳದೆ ತಡೆದು ಅವನ ಜೀವವನ್ನು ದೈವಸ್ನ ಅಳಿದು ಹೋಗದಾಗಿ ನಿಲ್ಲಿಸುವನು. ಪರಿಣಾಮ ನೋಡ್ತೇವೆ, ಯೋಬನ ಹತ್ತಿರ ದೇವರು 2 ಅಲ್ಲ 3 ರೀತಿಯಲ್ಲಿ ಮಾತನಾಡಿದನು. ವಾಕ್ಯ ಅವನಿಗೆ ಧ್ಯಾನ ಮಾಡಿದ ನಿಮಿತ್ತವಾಗಿ ಅವನಿಗೆ ದೇವರ ಸ್ವರ ಅವನಿಗೆ ವಿವೇಚನೆ ಮಾಡಲಿಕ್ಕೆ ಆಗಲಿಲ್ಲ. ಅದಕ್ಕೆ ದೇವರ ವಾಕ್ಯ ನೀವು ದಿನ ಓದುವುದರೆ, ಧ್ಯಾನ ಮಾಡಿದರೆ ದೇವರು ಮಾತನಾಡುವ ವಿಧಾನ, ಮಾತನಾಡುವ ಮಾತು ಅತಿ ಸ್ಪಷ್ಟವಾಗಿ ನಾವು ಗ್ರಹಿಸಿಕೊಳ್ಳುತ್ತೀರಿ. ಅದೇ ವಿಧಾನ ಆಗಿದ್ದು ಅಲ್ಲಿ ಯೋಬನು ವಿಧಾನ ಆಗಲಿಲ್ಲ, ದೇವರಲ್ಲಿ ಮಾತನಾಡಿದನು, ಅವನಿಗೆ ಅರ್ಥವಾಗಿಲ್ಲ, ಅದನ್ನು ವಿವೇಚನೆ ಮಾಡಲಿಲ್ಲ, ಅದಕ್ಕೆ ಅವನು ಅವಿಧಾನ, ಅದಕ್ಕೆ ಅವನಿಗೆ ಕಷ್ಟ ಸಂಕಟಕ್ಕೆ ಬಂತು. ಒಂದು ವೇಳೆ ಅವನು ವಿಧಾನ ಅವನಿಗೆ ಕಷ್ಟ. ಅದಕ್ಕೆ ಬರದೆ ದೇವರ ಆತ್ಮನು ವಾಕ್ಯ ನಿಮಗೆ ತುಂಬಿಸಿಟ್ಟರೆ ಮಾತ್ರವೇ ವಾಕ್ಯ ನಿಮಗೆ ನೆನಪಿಗೆ ತರ್ತಾನೆ. ವಾಕ್ಯದ ಮುಖಾಂತರ ಕನಸಲ್ಲೇ ಮಾತನಾಡಬಹುದು, ದರ್ಶನ ಮುಖಾಂತರ ಪ್ರವಾದ ಮುಖಾಂತರ ಮಾತನಾಡುತ್ತಾನೆ. ಆ ಮಾತು ನಿಮಗೆ ವಾಕ್ಯ ಇದ್ದರೆ ಅದು ವಿವೇಚನೆ ಮಾಡಲಿಕ್ಕೆ ನಿಮಗೆ ಸಾಧ್ಯ ಆಗುತ್ತೆ. ದೇವರ ಚಿತ್ತ ನಿಮ್ಗೆ ಗೊತ್ತಾಗುತ್ತೆ. ಆ ಚಿತ್ತ ಮಾಡಿದರೆ ಎಲ್ಲದರ ಯಶಸ್ವಿ ಆಗ್ತೀರಿ. ದೇವರ ಆಶೀರ್ವಾದವು, ದೇವರ ದಯವು ನಿಮ್ಮ ಮೇಲೆ ಯಾವಾಗಲೂ ಇರ್ತದೆ. ದೇವರು ನಮಗೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡೋಣ. ತನ್ನ ದೇವರಿಗೆ ಸ್ತೋತ್ರವನ್ನು ಕೊಂಡಾಡ್ತಾನೆ. ದೇವ, ಈ ಸಂದರ್ಭ ನಿನ್ನ ಮಕ್ಕಳನ್ನು ಮಾತನಾಡಿಕೊಂಡು ನಮ್ಮ ಮಕ್ಕಳನ್ನು ಸಂತೈಸಿದಿ, ಉತ್ತೇಜನ ಮಾಡಿದಿ. ಸ್ತೋತ್ರ ದೇವ. ಇವಾಗ ಪ್ರತಿಯೊಬ್ಬರನ್ನು ಎಲ್ಲ ಕಷ್ಟದಿಂದ, ಸಮಸ್ಯೆಯಿಂದ, ರೋಗದಿಂದ, ಶಾಪದಿಂದ, ಸಾಲಬಂಧನ ಬಿಡುಗಡೆಗಳು ಬಿಡ್ಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್ ಅಂತೇಳಿ ಬೇಡಿಕೊಳ್ಳುವ ತಂದೆಯವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರನ ಅನುನ್ನತಿಯು ಸದಾ ಕಾಲವು ಈ ಸಂದರ್ಭ ಪ್ರತಿಯೊಬ್ಬರ ಸಂಘದಲ್ಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ.